We are doing the Red Sea to Jordan River. That's a 30 lesson study. ಕೆಂಪು ಸಮುದ್ರದಿಂದ ಯೋರ್ದಾನ್ ನದಿಯವರೆಗೆ ಎಂಬಂತ ಈ ಒಂದು ಸರಣಿ ಸೆಷನ್ ಗಳನ್ನ 30 ಸಂಚಿಕೆಗಳಿವೆ. ಈ ಸರಣಿ ಸೆಷನ್ ಅನ್ನ ನಾವು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. Today we are in lesson 11. God confirms a covenant with his people. ಈ ಸಂಚೆ ವೇಳೆಯಲ್ಲಿ ನಾವು 11ನೆಯ ಈ ಒಂದು ಸೆಷನ್ಗೆ ಬಂದಿದ್ದೇವೆ. ಅದೇನಪ್ಪ ಅಂತಂದ್ರೆ ದೇವರು ತನ್ನ ಜನರೊಂದಿಗೆ ಒಂದು ಒಡಂಬಡಿಕೆಯನ್ನ ಮಾಡ್ತಾ ಇದ್ದಾನೆ. So the part of the covenant is explained in Exodus 21 to 11. ಇದನ್ನ ಈ ಒಂದು ಒಡಂಬಡಿಕೆಯ ಕುರಿತಾಗಿ ನಾವು ನೋಡ್ತೇವೆ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 1ರಿಂದ 11ನೇ ವಚನಗಳವರೆಗೆ ನಾವು ಇದನ್ನ ವಿವರವಾಗಿ ನಾವಲ್ಲಿ ನೋಡ್ತೇವೆ. The first 4 commands of the 10 commandments. ದಶ ಆಜ್ಞೆಗಳಲ್ಲಿ ಮೊದಲ 4 ಆಜ್ಞೆಗಳನ್ನ ನಾವಲ್ಲಿ ನೋಡ್ತೇವೆ. Then Exodus 20:12 to 17, the 6 commandments of the 10 commandments. ಮತ್ತೆ ನಾವು ನೋಡ್ತೇವೆ ಉಳಿದ 6 ಆಜ್ಞೆಗಳನ್ನ ವಿಮೋಚನಾ ಕಾಂಡ ಅದೇ 12ನೇ ಅಧ್ಯಾಯ 20ನೇ ಅಧ್ಯಾಯದ 12ರಿಂದ ಇರುವಂತ ಕೆಳಗಿನ ವಚನಗಳಲ್ಲಿ ನಾವು ನೋಡ್ತೇವೆ. So Exodus 20:18 to 21, the mountain smokes and the people tremble and God speaks with them. ಮತ್ತೆ 20ನೇ ಅಧ್ಯಾಯದ 18ರಿಂದ 21ನೇ ವಚನಗಳಲ್ಲಿ ನಾವು ನೋಡ್ತೇವೆ ಆ ಒಂದು ಸೀನಾಯಿ ಪರ್ವತದಿಂದ ಹೊಗೆ ಯಾವ ರೀತಿಯಾಗಿ ಬರ್ತಾ ಇತ್ತು ಮತ್ತು ಜನರು ಯಾವ ರೀತಿಯಾಗಿ ಅವ್ರ ಭಯದಿಂದ ನಡುಗಿದರು ದೇವರ ಪ್ರಸನ್ನತೆಯಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. So then the covenant is confirmed by sprinkling of blood on the people. ನಂತರ ನಾವು ನೋಡುತ್ತೇವೆ ಆ ಒಂದು ಒಡಂಬಡಿಕೆಯು ಅದು ದೃಢೀಕರಿಸಲ್ಪಡುತ್ತದೆ. ಆ ರಕ್ತವನ್ನ ಜನರ ಮೇಲೆ ಚಿಮುಕಿಸುವುದರ ಮೂಲಕವಾಗಿ ಆ ಒಡಂಬಡಿಕೆಯ ದೃಢೀಕರಣವನ್ನು ನಾವು ನೋಡ್ತೇವೆ. So then God has a feast with Moses, Aaron, Nadab, Abihu and 70 other elders. ನಂತರ ನಾವು ನೋಡ್ತೇವೆ ದೇವರು ಮೋಶೆಯೊಟ್ಟಿಗೆ, ಆರೋನೊಟ್ಟಿಗೆ, ನದಾಬನೊಟ್ಟಿಗೆ ಮತ್ತು ಅಬಿಹ ಇವರ ಜೊತೆಯಾಗಿ 70 ಮಂದಿ ಹಿರಿಯರೊಟ್ಟಿಗೆ ಆತನು ಒಂದು ಔತಣವನ್ನ ಮಾಡೋದನ್ನ ನಾವು ನೋಡ್ತೇವೆ. So we learn that God speaks, God communicates. ಇಲ್ಲಿ ನಾವು ಕಲಿಯುವಂತ ವಿಶೇಷ ವಿಷಯ ಏನಪ್ಪಾ ಅಂತಂದ್ರೆ ದೇವರು ಮಾತನಾಡುವಂತವನಾಗಿದ್ದಾನೆ. ಆತನ ಜನರೊಟ್ಟಿಗೆ ಆತನ ಸಂವಾದವನ್ನ ಬಳಸುವಂತವನಾಗಿದ್ದಾನೆ. So he is the creator God. He created communication, he created languages, he created speech. ದೇವರು ಆತನು ಮಾತನಾಡುವಂತ ದೇವರಾಗಿದ್ದಾನೆ. ಆದ್ರಿಂದ ದೇವರು ತಾನೇ ಸ್ವತಃ ಭಾಷೆಗಳನ್ನ ನಿರ್ಮಿಸಿದವನಾಗಿದ್ದಾನೆ. ಆದ್ರಿಂದ ದೇವರು ತನ್ನ ಜನರೊಟ್ಟಿಗೆ ಸಂವಹನ ಮಾಡುವುದಕ್ಕೆ ಬಯಸುವಂತವನಾಗಿದ್ದಾನೆ, ಮಾತನಾಡುವುದಕ್ಕೆ ಬಯಸುವಂತವನಾಗಿದ್ದಾನೆ. God not only speaks, he writes. ದೇವರು ಮಾತನಾಡುವವನು ಮಾತ್ರವಲ್ಲದೆ ಆತನು ಬರೆಯುವಂತವನು ಆಗಿದ್ದಾನೆ. God said to Moses, bring the 2 tablets of stone, I will write on it. ದೇವರು ಮೋಶೆಗೆ ಹೇಳ್ತಾನೆ, ನೀನು ಕಲ್ಲಿನ 2 ಹಲಿಗೆಗಳನ್ನು ತಗೊಂಡು ಬಾ, ನಾನು ಅದರ ಮೇಲೆ ಬರೆಯುತ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ. So only when we read the Bible, we read the word of God that is written by him. ಆದ್ರಿಂದ ನಾವು ಸತ್ಯವೇದವನ್ನು ಓದುವಾಗ ಆ ಸತ್ಯವೇದವು ಅದು ದೇವರಿಂದ ಬರೆಯಲ್ಪಟ್ಟಂತ ಆ ಒಂದು ಗ್ರಂಥವಾಗಿದೆ. So only when we read the Bible, we have to read with fear and trembling because we are studying God's word. ಆದ್ರಿಂದ ನಾವು ಸತ್ಯವೇದವನ್ನು ಓದುವಾಗ ಭಯದಿಂದಲೂ ನಡುಕದಿಂದಲೂ ನಾವು ಓದಬೇಕು. ಯಾಕಂದ್ರೆ ನಾವು ಓದುತ್ತಾ ಇರುವಂತ ಆ ಗ್ರಂಥ ಅದು ದೇವರಿಂದ ಬರೆಯಲ್ಪಟ್ಟದ್ದಾಗಿದೆ. So God delights in communicating with humans. ಆದ್ರಿಂದ ದೇವರು ಮನುಷ್ಯರೊಂದಿಗೆ ಆತನು ಮಾತನಾಡುವಾಗ ಅಥವಾ ಆತನು ಸಂವಹಿಸುವಾಗ ಆತನು ಅದರಲ್ಲಿ ಬಹಳ ಸಂತೋಷ ಪಡುವಂತವನಾಗಿದ್ದಾನೆ. In the Garden of Eden, God visited Adam and Eve every day. ನಮಗೆ ಗೊತ್ತಿದೆ ಏದೆನ್ ತೋಟದಲ್ಲಿ ದೇವರು ಪ್ರತಿನಿತ್ಯ ಆತನು ಆದಾಮ ಮತ್ತು ಅವಳೊಟ್ಟಿಗೆ ಸಂಚೆ ವೇಳೆಯಲ್ಲಿ ಆತನು ಮಾತನಾಡ್ತಾ ಇದ್ದನು. They had conversation and they had fellowship. ಅವರು ಅನೇಕ ವಿಚಾರಗಳನ್ನ ಮಾತನಾಡಿದರು. ಅವರು ಅನ್ಯೋನ್ಯತೆಯಲ್ಲಿ ಅವರು ಇರುವುದನ್ನು ನಾವು ನೋಡ್ತೇವೆ. So what they spoke, what was the subject of conversation, we don't know. ಅವರು ಯಾವ ವಿಷಯದ ಕುರಿತಾಗಿ ಅವರು ಮಾತಾಡಿದರು ಅಥವಾ ಯಾವ ವಿಚಾರಗಳ ಬಗ್ಗೆ ಅವರು ಸಂವಹನ ಮಾಡಿದರು ಎಂಬುದಾಗಿ ನಮಗೆ ಹೆಚ್ಚು ವಿವರ ಇಲ್ಲ. But there was a daily conversation. ಆದರೆ ಪ್ರತಿದಿನ ಅವರ ಮಧ್ಯದಲ್ಲಿ ದಿನನಿತ್ಯ ಮಾತುಕತೆ ನಡೀತಾ ಇತ್ತು. So the same way God wants to communicate with us every day. ಅದೇ ರೀತಿಯಾಗಿ ದೇವರು ನಮ್ಮ ಸಂಗಡವೂ ಸಹ ಪ್ರತಿದಿನ ಮಾತನಾಡುವುದಕ್ಕೆ ಬಯಸುವಂತವನಾಗಿದ್ದಾನೆ.
God wants to listen our worship, our praising, our thanksgiving every day. ಆ ದೇವರು ನಮ್ಮ ಆರಾಧನೆಯನ್ನ, ನಮ್ಮ ಸ್ತುತಿ ಪದಗಳನ್ನ, ನಾವು ಆತನನ್ನ ಘನಪಡಿಸುವುದನ್ನು ಪ್ರತಿದಿನ ಆತನು ಬಯಸುವಂತವನಾಗಿದ್ದಾನೆ. So God appeared in Mount Sinai, and then Moses also among the people. ನಾವು ನೋಡ್ತೇವೆ ಇಲ್ಲಿ ದೇವರು ಸೀನಾಯಿ ಬೆಟ್ಟದಲ್ಲಿ ಆತನು ಮೋಶೆಗೆ ಪ್ರತ್ಯಕ್ಷನಾಗ್ತಾನೆ. ಅದೇ ರೀತಿಯಾಗಿ ಜನರ ಸಂಗಡ ದೇವರು ಮಾತನಾಡುವುದನ್ನು ನಾವು ನೋಡ್ತೇವೆ. It was a public address and all the people could hear it. ಇದು ಬಹಿರಂಗವಾಗಿ, ಅಂದ್ರೆ ಸಾರ್ವಜನಿಕವಾಗಿ ದೇವರು ಇಸ್ರಾಯೇಲರಿಗೆ ಉದ್ದೇಶಿಸಿ ಆತನು ಅವರ ಸಂಗಡ ಮಾತನಾಡುವುದನ್ನು ನಾವು ನೋಡುತ್ತೇವೆ. So God spoke and everybody could hear his authoritative words. ದೇವರು ಮಾತನಾಡ್ತಾನೆ, ಮಾತ್ರವಲ್ಲದೆ ಆತನ ಅಧಿಕಾರವುಳ್ಳಂತ ಮಾತುಗಳನ್ನ ಎಲ್ಲರೂ ಗಂಭೀರವಾಗಿ ಕೇಳ್ತಾರೆ. So the nation of Israel understood God is holy and his words are holy. ಹೀಗೆ ಈ ಇಸ್ರಾಯೇಲ್ ಜನಾಂಗವು ದೇವರು ಪರಿಶುದ್ಧನಾದಂತ ದೇವರು ಎಂಬುದಾಗಿ ಅವರು ತಿಳ್ಕೊಳ್ತಾರೆ. ಆದ್ರಿಂದ ಆತನ ಮಾತುಗಳನ್ನ ಅವರು ಗಮನವಿಟ್ಟು ಕೇಳ್ತಾರೆ. So in the Old Testament time, the words were written in the tablet of stone. Today it is written in our hearts. ಹಳೆ ಒಡಂಬಡಿಕೆಯ ಕಾಲದಲ್ಲಿ ದೇವರ ಆ ಒಂದು ಆಜ್ಞೆಗಳನ್ನ, ಮಾತುಗಳನ್ನ ಅವರು ಆ ಕಲ್ಲಿನ ಹಳೆಗಳ ಮೇಲೆ ಬರೆದರು. ಆದರೆ ಈ ಹೊಸ ಒಡಂಬಡಿಕೆಯ ಕಾಲದಲ್ಲಿ ದೇವರು ಆ ಆಜ್ಞೆಗಳನ್ನ ನಮ್ಮ ಹೃದಯದ ಮೇಲೆ ಬರೀತಾ ಇದ್ದಾನೆ. God expected obedience. God expects obedience. ದೇವರು ನಮ್ಮಿಂದ ವಿಧೇಯತೆಯನ್ನ ಆತನು ಎದುರು ನೋಡುವಂತವನಾಗಿದ್ದಾನೆ. People in the Old Testament obeyed because it was demanded, it was required by God for them. ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯ ಕಾಲದ ಭಕ್ತರಿಂದ ದೇವರು ವಿಧೇಯತೆಯನ್ನ ನಿರೀಕ್ಷಿಸಿದವನಾಗಿದ್ದಾನೆ. In the New Testament, we love God, so we keep his commandments. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರನ್ನ ಪ್ರೀತಿಸುವವರಾದ ಕಾರಣ ನಾವು ಆತನ ಆಜ್ಞೆಗಳನ್ನ ಪಾಲಿಸುವವರಾಗಿದ್ದೇವೆ. God is love. He expressed his love through the cross of Calvary. So we express our love by obeying his commandments. ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಆತನು ತನ್ನ ಪ್ರೀತಿಯನ್ನ ಕಲ್ವಾರಿ ಕ್ರೂಜೆಯಲ್ಲಿ ಆತನು ತೋರ್ಪಡಿಸಿದವನಾಗಿದ್ದಾನೆ. ಆದ್ರಿಂದ ನಾವು ಆತನನ್ನು ನಾವು ಪ್ರೀತಿಸುವಂತವರಾಗಿದ್ದಾರೆ. So Moses climbs the Mount Sinai at least 8 times. ಹೀಗೆ ನಾವು ನೋಡ್ತೇವೆ ಮೋಶೆ ಕನಿಷ್ಠ ಪಕ್ಷ 8 ಬಾರಿ ಸೀನಾಯಿ ಪರ್ವತವನ್ನ ಏರಿದನು ಎಂಬುದಾಗಿ ನಾವು ನೋಡ್ತೇವೆ. So the height of mountain is about 2285 meters. ಈ ಪರ್ವತದ ಎತ್ತರ ಸರಿಸುಮಾರು 2285 ಮೀಟರ್ಗಳಷ್ಟು. So the first time when he went into God's presence, God said, I am choosing the people as treasured possession. ಹೀಗೆ ಮೊದಲನ ಬಾರಿಗೆ ಅವನು ಈ ಒಂದು ಸೀನಾಯಿ ಪರ್ವತವನ್ನ ಹತ್ತಿ ದೇವರನ್ನ ಸನ್ನಿಧಕ್ಕೆ, ದೇವರನ್ನ ಭೇಟಿಯಾಗಲು ಹೋದಾಗ ನಾವು ನೋಡ್ತೇವೆ ದೇವರು ಹೇಳ್ತಾನೆ, ನಾನು ಆರಿಸಿಕೊಂಡಂತ ಈ ಜನಾಂಗ ಅವರು ನನಗೆ ಅಮೂಲ್ಯವಾದಂತ ಆಸ್ತಿಯಾಗಿದ್ದಾರೆ ಎಂಬುದಾಗಿ, ಸ್ವಾಸ್ಥ್ಯವಾಗಿದ್ದಾರೆ ಎಂಬುದಾಗಿ ದೇವರು ಮೋಶೆಗೆ ಹೇಳ್ತಾನೆ. Then Moses makes a commitment on behalf of Israel. ನಂತರ ನಾವು ನೋಡ್ತೇವೆ ದೇವರು ಮೋಶೆ ಇಸ್ರಾಯೇಲ್ರ ಪರವಾಗಿ ದೇವರೊಟ್ಟಿಗೆ ಒಂದು ಒಪ್ಪಂದವನ್ನ, ಬದ್ಧತೆಯನ್ನು ಮಾಡಿಕೊಳ್ಳುವುದನ್ನು ನಾವು ನೋಡ್ತೇವೆ. So then God gives the plan of consecration of Israel, how God will appear in Mount Sinai and speak to the people. ನಂತರ ದೇವರು ಯಾವ ರೀತಿಯಾಗಿ ಇಸ್ರಾಯೇಲ್ ಜನರನ್ನ, ಆ ಒಂದು ಜನಾಂಗವನ್ನ ಪವಿತ್ರೀಕರಿಸಬೇಕೆಂಬುದಾಗಿರುವಂತಹ ಯೋಜನೆಯನ್ನ ದೇವರು ಮೋಶೆಗೆ ಹೇಳ್ತಾನೆ. ಈ ರೀತಿಯಾಗಿ ದೇವರು ಮೋಶೆಯೊಟ್ಟಿಗೆ ಆ ಸೀನಾಯಿ ಪರ್ವತದಲ್ಲಿ ಆತನು ತನ್ನ ವಿಚಾರಗಳನ್ನ ಹೇಳುವುದನ್ನು ನಾವು ನೋಡ್ತೇವೆ. When they saw the majesty, the thunder, the lightning, the people said, don't speak with us. ಅವರು ದೇವರ ಆ ಒಂದು ಪ್ರಸನ್ನತೆಯಲ್ಲಿ ನಾವು ನೋಡುವಾಗ ಗುಡುಗು, ಮಿಂಚು ಮತ್ತು ಎಲ್ಲಾ ರೀತಿಯಾಗಿ ಈ ನೋಡುವಾಗ ಈ ಪ್ರಕೃತಿಯಲ್ಲಿ ಆದಂತ ಈ ಒಂದು ಘಟನೆಗಳನ್ನ ನೋಡುವಾಗ ಜನರು ಭಯಭ್ರಾಂತರಾಗಿ, ಅಯ್ಯೋ ದೇವರು ನಮ್ಮ ಸಂಗಡ ಮಾತನಾಡುವುದು ಬೇಡ ಎಂಬುದಾಗಿ ಅವರು ಮೋಶೆಯಲ್ಲಿ ಬೇಡಿಕೊಳ್ಳುವುದನ್ನ ನಾವು ನೋಡ್ತೇವೆ. After that, Moses again went to God's presence. ನಂತರ ಮೋಶೆ ಪುನಃ ದೇವರ ಸನ್ನಿಧಿಗೆ ಹೋಗುವುದನ್ನು ನಾವು ನೋಡ್ತೇವೆ. Then the law was revealed. ಈ ಸಂದರ್ಭ God gave the 10 commandments which Moses broke. ಈ ಸಮಯದಲ್ಲಿ ನಾವು ನೋಡ್ತೇವೆ ದೇವರು ಧರ್ಮಶಾಸ್ತ್ರವನ್ನ ದೇವರು ಮೋಶೆಗೆ ನಾವು ಪ್ರಕಟಪಡಿಸುವುದನ್ನ ನಾವು ನೋಡ್ತೇವೆ. ಆ ಒಂದು ದಟ್ಟವಾದಂತ ಆ ಒಂದು ಕತ್ತಲೆಯಲ್ಲಿ ದೇವರ ಈ ಒಂದು ಆಜ್ಞೆಗಳು ಪ್ರಕಟವಾಗುವುದನ್ನು ನಾವು ನೋಡ್ತೇವೆ.
And there was a fellowship meal with Aaron, Nadab, and Abihu that is recorded. So that was the 6th time that Moses went up. ಅದಾದ ನಂತರ ನಾವು ನೋಡ್ತೇವೆ ಮೋಶೆಯ ಜೊತೆ ಆರೋನು ಮತ್ತು ಆ ಮಕ್ಕಳಾದಂತಹ ನಾದಾಬ್ ಮತ್ತು ಅಬಿಹು, ಹೀಗೆ ಇಸ್ರಾಯೇಲಿನ 70 ಹಿರಿಯರೊಂದಿಗೆ ಅವರೊಂದು ಅನ್ಯೋನ್ಯತೆಯ ಆ ಒಂದು ಔತಣವನ್ನ 6ನೇ ಬಾರಿ ಮೋಶೆ ಬೆಟ್ಟವನ್ನ ಹೇರಿ ಹೋದಾಗ ಅಲ್ಲಿ ಸಂಭವಿಸುವುದನ್ನ ನಾವು ನೋಡ್ತೇವೆ. Aaron misled the people, they worshipped idols, so God was willing to destroy Israel and make a great nation out of Moses. ನಾವು ನೋಡ್ತೇವೆ ಆರೋನ್ ಇಸ್ರಾಯೇಲ್ ಜನರನ್ನ ಅವರ ದಿಸೆ ತಪ್ಪಿಸಿ ಅವರನ್ನು ದಾರಿ ತಪ್ಪಿಸುವುದನ್ನ ನೋಡ್ತೇವೆ. ದೇವರಿಗೆ ಬಹಳ ಕೋಪ ಉಂಟಾಗಿ ನಾವು ನೋಡ್ತೇವೆ ದೇವರವರನ್ನೆಲ್ಲ ನಾಶ ಮಾಡಿ ಮೋಶೆ ಮುಖಾಂತರವಾಗಿ ಒಂದು ಪ್ರತ್ಯೇಕ ಜನಾಂಗವನ್ನ ದೇವರು ಮತ್ತೆ ಎಬ್ಬಿಸುವುದನ್ನು ನಾವು ನೋಡ್ತೇವೆ. Again, Moses climbed the mountain and pleaded with the Lord, interceded with the Lord, scribble my name out of the book of life if you don't forgive these people. ಮತ್ತೆ ನಾವು ನೋಡ್ತೇವೆ ಮೋಶೆಯು ಜನರ ಪರವಾಗಿ ಆತನು ಮಧ್ಯಸ್ಥಿಕೆ ವಹಿಸಿಕೊಂಡು ಮತ್ತೆ ಆ ಬೆಟ್ಟವನ್ನ ಏರಿ ಹೋಗ್ತಾ ಇದ್ದಾನೆ. 7ನೇ ಬಾರಿ ಅಲ್ಲಿ ಅವನು ದೇವರಲ್ಲಿ ಭಿನ್ನಯಿಸ್ತಾನೆ, ದೇವರೇ ನನ್ನ ಹೆಸರನ್ನ ಜೀವ ಪುಸ್ತಕದಿಂದ ನೀನು ತೆಗೆದು ಹಾಕಿಬಿಡು ಎಂಬುದಾಗಿ ದೇವರಲ್ಲಿ ಆತನು ಮಧ್ಯಸ್ಥಿಕೆಯನ್ನು ವಹಿಸಿ ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ. Again, God commanded Moses to bring 2 tablets of stones, and God wrote in that. That is what we see in Exodus 34. ಮತ್ತೆ ನಾವು ನೋಡ್ತೇವೆ ವಿಮೋಚನ ಕಾಂಡ 34:28-30 ದೇವರು ಮತ್ತೆ ಹೇಳ್ತಾನೆ, 2 ಕಲ್ಲುಗಳನ್ನ ನೀನು ಮತ್ತೆ ತೆಗೆದುಕೊಂಡು ಬಾ ಅಂತ ಹೇಳಿ ದೇವರು ಸ್ವತಃ ಆ ಒಂದು ಕಲ್ಲಿನ ಹಲಗೆಗಳ ಮೇಲೆ ಆತನು 10 ಆಜ್ಞೆಗಳನ್ನ ಬರೆದು ಕೊಡುವುದನ್ನು ನಾವು ನೋಡ್ತೇವೆ. So we see the leadership of Moses, how he climbed Sinai, had conversation with God, intercession with God, pleading with God, fasting and praying and helping for the creation of the nation of Israel. ಹೀಗೆ ನಾವು ಈ ಎಲ್ಲ ಘಟನೆಗಳಲ್ಲಿ ಮೋಶೆಯ ನಾಯಕತ್ವವನ್ನು ನಾವು ಗಮನಿಸಬಹುದು. ಅವನು ಯಾವ ರೀತಿಯಾಗಿ ಅವನು ಈ ಒಂದು ಪರ್ವತವನ್ನ ಏರಿ ಜನರಿಗೋಸ್ಕರವಾಗಿ ಅವನು ಗೋಳಾಡ್ತಾನೆ, ಭಿನ್ನಯಿಸ್ತಾನೆ, ದೇವರ ಮುಂದೆ ಮಧ್ಯಸ್ಥಿಕೆಯನ್ನ ವಹಿಸಿಕೊಂಡು ಅವರಿಗೋಸ್ಕರವಾಗಿ ಈ ಒಂದು ಜನಾಂಗಕ್ಕೋಸ್ಕರವಾಗಿ ಅವನು ಯಾವ ರೀತಿಯಾಗಿ ದೇವರ ಮುಂದೆ ಅವನು ಪರಿತಪಿಸ್ತಾನೆ ಎಂಬುದನ್ನ ನಾವಿಲ್ಲಿ ಕಂಡುಕೊಳ್ಳಬಹುದು. So the 8th point we saw, God writes, and that 10 commandments was kept in the Ark of Covenant. ನಾವು ನೋಡ್ತೇವೆ ಈ ಒಂದು 8ನೇ ಪಾಯಿಂಟ್ ನಲ್ಲಿ ದೇವರು ಈ ದಶಾಜ್ಞೆಗಳನ್ನ ಆತನು ಆ ಕಲ್ಲಿನ ಮೇಲೆ ಬರೆಯುವುದನ್ನು ನೋಡ್ತೇವೆ. ಈ ದಶಾಜ್ಞೆಗಳನ್ನ ಅವ್ರ ದೇವರ ಆ ಒಂದು ಮಂಜೂಷದ ಪೆಟ್ಟಿಯಲ್ಲಿ ಅದನ್ನ ಸುರಕ್ಷಿತವಾಗಿ ಅವರು ಅದನ್ನ ಕಾಪಾಡಿಕೊಳ್ಳುವುದನ್ನ ನಾವು ನೋಡ್ತೇವೆ. So God gave 10 commandments to the people. ಹೀಗೆ ದೇವರು ಇಸ್ರಾಯೇಲ್ ಜನಾಂಗಕ್ಕೆ 10 ಆಜ್ಞೆಗಳನ್ನ ಕೊಡುವುದನ್ನು ನಾವು ನೋಡ್ತೇವೆ. So it is not a multiple choice question. You can not choose whatever you like. ಇದು ಬಹು ಆಯ್ಕೆಯ ಪ್ರಶ್ನೆಗಳಲ್ಲ. ಅಂದ್ರೆ ನಿಮ್ಗೆ ಯಾವ್ದು ಇಷ್ಟವಾಗ್ತದೋ ಅದನ್ನ ನೀವು ಆರಿಸಿ ಅದನ್ನ ಟಿಕ್ ಮಾಡುವಂತದಲ್ಲ. It is not just suggestions. ಇದು ಕೇವಲ ಸಲಹೆಗಳು ಮಾತ್ರವಾಗಿರಲಿಲ್ಲ. So it is not best practices. ಅಥವಾ ಇದು ಉತ್ತಮವಾದಂತ ಅಭ್ಯಾಸಗಳಾಗಿರ್ಲಿಲ್ಲ. But these are commandments. ಆದರೆ ಇವು ದೇವರ ಆಜ್ಞೆಗಳಾಗಿದ್ದವು. So these commandments are applicable to all human beings. ಈ ಆಜ್ಞೆಗಳು ಎಲ್ಲ ಮಾನವರಿಗೆ ಅನ್ವಯಿಸುವಂತದಾಗಿತ್ತು. It is not just for the Jewish people, it is not just for the Christian people, it is for all human beings. ಇದು ಕೇವಲ ಯಹೂದ್ಯರಿಗೆ ಮಾತ್ರವಾಗಿರಲಿಲ್ಲ, ಇದು ಕೇವಲ ಇಸ್ರಾಯೇಲರಿಗೆ ಮಾತ್ರವಾಗಿರಲಿಲ್ಲ, ಇದು ಎಲ್ಲರಿಗೂ ಅನ್ವಯವಾಗುವಂತದ್ದಾಗಿತ್ತು. Some people think the 10 commandments is Old Testament, we don't need it. ಕೆಲವರು ಈಗ ಅಂದ್ಕೊಳ್ತಾರೆ ಈ 10 ದಶ ಆಜ್ಞೆಗಳು ಇದು ಹಳೆ ಒಡಂಬಡಿಕೆಗೆ ಸೇರಿದಂಥದ್ದು, ಆದ್ರಿಂದ ಇವತ್ತು ಈ ಕಾಲಘಟ್ಟಗಳಲ್ಲಿ ಇದರ ಯಾವುದೇ ರೀತಿಯಾದಂತ ಅನ್ವಯ ಅಥವಾ ಅಳವಡಿಸಿಕೊಳ್ಳಬೇಕಾದಂತ ಅಗತ್ಯ ಅವರು ಕಾಣುವುದಿಲ್ಲ. Lord Jesus Christ said, I have not come to nullify the law, but fulfill the law. ಯೇಸು ಕ್ರಿಸ್ತನು ಆತನು ಸ್ವತಃ ನುಡಿದಿದ್ದಾನೆ, ನಾನು ಈ ಒಂದು ಧರ್ಮಶಾಸ್ತ್ರವನ್ನ ತೆಗೆದು ಹಾಕುವುದಕ್ಕೆ ನಾನು ಬರಲಿಲ್ಲ, ಬದಲಾಗಿ ಅದನ್ನ ನೆರವೇರಿಸುವುದಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ. And the law is written in the hearts of people. ಈ ಧರ್ಮಶಾಸ್ತ್ರವು ಜನರ ಹೃದಯಗಳಲ್ಲಿ ಬರೆಯಲ್ಪಟ್ಟದಾಗಿದೆ. So we have to fulfill it out of love for the Lord.
ಆದ್ರಿಂದ ಈ ಆಜ್ಞೆಗಳನ್ನ ದೇವರಿಗೋಸ್ಕರವಾಗಿರುವ ನಮ್ಮ ಪ್ರೀತಿಯಿಂದ ನಾವು ಅದನ್ನ ಪೂರೈಸಬೇಕಾಗಿದೆ. So the Sermon on the Mount, Lord Jesus Christ explained these 10 commandments in the contemporary way, and which is applicable to that time of history. ನಾವು ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ಆ ಒಂದು ಪರ್ವತ ಪ್ರಸಂಗಗಳಲ್ಲಿ ಆತನು ಈ ಆಜ್ಞೆಗಳು ಅದು ಯಾವ ರೀತಿಯಾಗಿ ನಮ್ಮ ಈಗಿನ ದಿನಮಾನಗಳಲ್ಲಿ ಅದು ಯಾವ ರೀತಿಯಾಗಿ ಅನ್ವಯವಾಗುತ್ತದೆ ಎಂಬುದರ ಕುರಿತಾಗಿ ಆತನು ವಿವರವಾಗಿ ಅಲ್ಲಿ ಹೇಳುವುದನ್ನ ನಾವು ನೋಡ್ತೇವೆ. ಕಾರಣ ಅದನ್ನು ನಾವು ಅಳವಡಿಸಿಕೊಳ್ಳುವಂತವರಾಗಿರ್ಬೇಕು. So the spirit behind the 10 commandments, or the intention behind the 10 commandments, is God's expectation, requirement from the people who are called to be holy. ಅದರಿಂದ ಈ ಆಜ್ಞೆಗಳ ಹಿಂದೆ ಇರುವಂತ ದೇವರ ಆ ಒಂದು ಆತ್ಮ ಅಥವಾ ಆತನ ನಿಜವಾದ ಯೋಜನೆ ಏನಾಗಿದೆ ಅದೇನಪ್ಪ ಅಂತಂದ್ರೆ ಆತನಿಗೋಸ್ಕರವಾಗಿ ಒಂದು ಪರಿಶುದ್ಧವಾದಂತ ಒಂದು ಜನಾಂಗವನ್ನ ಸೃಷ್ಟಿಸಬೇಕೆಂಬುದೇ. So to understand, to apply 10 commandments is absolutely essential for Christians. ಆದ್ದರಿಂದ ಈ 10 ದಶಾಜ್ಞೆಗಳನ್ನ ನಾವು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಅದನ್ನ ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳಬೇಕಾದದ್ದು ಪ್ರತಿಯೊಬ್ಬ ಕ್ರೈಸ್ತನ ಒಂದು ಅಗತ್ಯವಾಗಿದೆ. So the first thing is only one God, the only one true God. ಮೊದಲನೇ ಆಜ್ಞೆ ನಾವು ನೋಡುವಂತದ್ದು ಒಬ್ಬನೇ ದೇವರಾಗಿದ್ದಾನೆ, ಅಂದ್ರೆ ನಿಜವಾಗಿ ಜೀವಿಸುವ ದೇವರು ಒಬ್ಬನೇ. He is not created by anybody, he self exists. ಆತನು ಯಾರಿಂದಲೂ ಸೃಷ್ಟಿಸಲ್ಪಟ್ಟವನಾಗಿಲ್ಲ, ಬದಲಾಗಿ ಆತನು ಸ್ವಯಂ ಅಸ್ತಿತ್ವದಲ್ಲಿರುವಂತಹ ದೇವರಾಗಿದ್ದಾನೆ. He is an eternal God. ಆತನು ನಿತ್ಯಕ್ಕೂ ಇರುವಂತಹ ದೇವರಾಗಿದ್ದಾನೆ. There is no other gods or goddesses. ಬೇರೆ ಯಾವ ದೇವರುಗಳು ಇಲ್ಲ, ದೇವತೆಗಳೂ ಇಲ್ಲ. There is no comparison with anybody else. ಆತನನ್ನ ಬೇರೆ ಯಾರೊಟ್ಟಿಗೂ ಸಹ ನಾವು ಆತನನ್ನ ಹೋಲಿಸುವುದಕ್ಕೆ ಸಾಧ್ಯವಿಲ್ಲ. There are no equals for him. ಆತನಿಗೆ ಸಮಾನನಾದವರು ಯಾರು ಇಲ್ಲ. So he is unique, majestic, special, and beyond our imagination and description. ಆತನು ಅಸ್ತಿತ್ವದಲ್ಲಿ ಆತನು ಪ್ರತ್ಯೇಕವಾದಂತ ಒಬ್ಬ ದೇವರಾಗಿದ್ದಾನೆ. ಆತನ ಹಾಗೆ ಇನ್ನೊಬ್ಬ ಯಾರು ಇಲ್ಲ. ಆತನು ಭಯಂಕರನಾಗಿದ್ದಾನೆ, ಆತನು ಮಹಿಮೆಯುಳ್ಳವನಾಗಿದ್ದಾನೆ. ಆದ್ರಿಂದ ಆತನ ಹಾಗೆ ಇನ್ನೊಬ್ಬ ದೇವರಿಲ್ಲ. So the second commandment is there should be no other gods, no substitutes. ಎರಡನೇ ಆಜ್ಞೆ ನಾವು ನೋಡ್ತೇವೆ, ಬೇರೆ ದೇವರುಗಳು ಇಲ್ಲ, ದೇವರಿಗೆ ಬದಲಿಯಾಗಿ ಬೇರೆ ಯಾರು ಇಲ್ಲ. So there is no representation of God in images. ಆದ್ರಿಂದ ನಾವು ದೇವರನ್ನ ಆತನ ರೂಪವನ್ನ ನಾವು ಯಾವುದೇ ರೀತಿಯಾದಂತ ಒಂದು ವಿಗ್ರಹದ ರೂಪದಲ್ಲಿ ಅಥವಾ ಒಂದು ಚಿತ್ರಣದ ರೂಪದಲ್ಲಿ ನಾವು ಪ್ರತಿನಿಧಿಸಬಾರದು. It cannot be pictures, it cannot be idols, it cannot be statues, it cannot be animals, it cannot be reptiles or anything else. ಅದರಿಂದ ದೇವರನ್ನ ನಾವು ಯಾವುದೇ ರೀತಿಯಲ್ಲಿ ಸಹ ಒಂದು ಚಿತ್ರದ ರೂಪದಲ್ಲಿ ಆಗಲಿ, ಒಂದು ಶಿಲೆಯ ರೂಪದಲ್ಲಿ ಆಗಲಿ, ಒಂದು ವಿಗ್ರಹದ ರೂಪದಲ್ಲಿ ಆಗಲಿ, ಪ್ರಾಣಿಯ ರೂಪದಲ್ಲಿ ಆಗಲಿ ಅಥವಾ ಯಾವುದೇ ರೀತಿಯಲ್ಲಿ ಸಹ ನಾವು ಆತನನ್ನ ಪ್ರತಿನಿಧಿಸುವುದಕ್ಕೆ ಸಾಧ್ಯವಿಲ್ಲ. So we cannot make any of the creation as God. ಸೃಷ್ಟಿಯ ಯಾವುದೇ ಸೃಷ್ಟಿಯನ್ನ ನಾವು ದೇವರಿಗೆ ಅದನ್ನ ಪ್ರತಿನಿಧಿಸುವುದಕ್ಕೆ ಸಾಧ್ಯವಿಲ್ಲ. So sun is a creation of God. Sun cannot be worshipped. ಸೂರ್ಯನು ದೇವರ ಒಂದು ಸೃಷ್ಟಿಯಾಗಿದ್ದಾನೆ, ಆದ್ದರಿಂದ ಸೂರ್ಯನನ್ನ ನಾವು ಆರಾಧಿಸುವುದಕ್ಕೆ ಸಾಧ್ಯವಿಲ್ಲ. And there are no robo gods. ಅಷ್ಟು ಮಾತ್ರವಲ್ಲದೆ ಯಾಂತ್ರಿಕವಾದಂತ ರೋಬೋಟ್ ದೇವರುಗಳಿಲ್ಲ. And there is no artificial intelligence gods. ಅದೇ ರೀತಿಯಾಗಿ ಕೃತಕ ಬುದ್ಧಿಮತ್ತೆ ಎಂಬುದಾಗಿ ನಾವೇನ್ ಹೇಳ್ತೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಹ ದೇವರುಗಳು ಸಹ ಇಲ್ಲ. So the artificial intelligence can make decisions, can think, but they cannot become gods. ಈ ಕೃತಿಕ ಬುದ್ಧಿಮತ್ತೆ ಎಂಬುದಾಗಿ ನಾವೇನ್ ಹೇಳ್ತೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ದಿನಮಾನಗಳಲ್ಲಿ ನಾವು ನೋಡುವಂತದ್ದು, ಅವರು ತಮಗೆ ತಾವು ಅವರು ನಿರ್ಧಾರಗಳನ್ನ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ. ಸೊ ಅಂತಹ ದೇವರುಗಳು ಸಹ ನಮಗಿಲ್ಲ. So we cannot create our own gods, which could be idols,
which could be people, which could be celebrities, which could be places. ಆದ್ರಿಂದ ನಾವು ನಮಗೋಸ್ಕರವಾಗಿ ನಾವು ದೇವರುಗಳನ್ನ ಯಾವುದೇ ರೀತಿಯಲ್ಲಿಯೂ ಸಹ ನಾವು ಅದನ್ನ ಸೃಷ್ಟಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅವರು ಒಬ್ಬ ದೊಡ್ಡ ಬಹಳ ಪ್ರಚಲಿತವಾದಂತ ಒಬ್ಬ ವ್ಯಕ್ತಿಗಳಾಗಿರ್ಬೋದು, ಬಹಳ ಸುಪ್ರಸಿದ್ಧವಾದಂತ ವ್ಯಕ್ತಿಗಳಾಗಿರ್ಬೋದು, ಅಥವಾ ವಿಗ್ರಹಗಳಾಗಿರ್ಬೋದು, ಯಾವುದೇ ರೀತಿಯಲ್ಲಿಯೂ ಸಹ ನಾವು ದೇವರುಗಳನ್ನ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವಿಲ್ಲ. So the Jewish people made the temple in Jerusalem like God. They made Sabbath like God, and God condemned that. ಈಗ ನಾವು ನೋಡುತ್ತೇವೆ, ಯಹೂದ್ಯರು ಅವರು ಯೆರೂಸಲೇಮ್ ದೇವಾಲಯವನ್ನ ಅದನ್ನ ದೇವರಾಗಿ ಅವರು ಮಾರ್ಪಡಿಸಿದರು. ಸಬ್ಬತ್ ದಿನವನ್ನ ಅವರು ದೇವರಾಗಿ ಮಾರ್ಪಡಿಸ್ತಾ ಇದ್ದಾರೆ. ಇದನ್ನ ನೋಡಿ ದೇವರು ಅವರನ್ನ ಬಹಳ ತೀವ್ರವಾಗಿ ಖಂಡಿಸುವುದನ್ನ ನಾವು ನೋಡ್ತೇವೆ. So there is only one God, there is no other God. ಆದ್ರಿಂದ ಕೇವಲ ಒಬ್ಬನೇ ದೇವರು ಇದ್ದಾನೆ, ಬೇರೆ ಯಾವ ದೇವರು ಅಥವಾ ದೇವತೆಗಳು ಇಲ್ಲ. So then the third commandment is don't use God's name in vain. ಮೂರನೆಯ ಆಜ್ಞೆ, ದೇವರ ಪವಿತ್ರ ನಾಮವನ್ನ ದುರುಪಯೋಗಪಡಿಸಿಕೊಳ್ಳಬಾರದು. So people who are called by God's name ought to reflect God's holiness. ದೇವರಿಂದ ಕರೆಯಲ್ಪಟ್ಟಂತ ಜನರು ಅವರು ದೇವರ ಪರಿಶುದ್ಧತೆಯನ್ನ ಪ್ರತಿಬಿಂಬಿಸುವಂತವರಾಗಿರ್ಬೇಕು. So even Jacob used God's name in vain. ಯಾಕೋಬನು ಸಹ ದೇವರ ನಾಮವನ್ನ ವ್ಯರ್ಥವಾಗಿ ಉಪಯೋಗಿಸಿದ. So when Isaac asked, how did you get this meat so quickly? He said, God gave me. ಇಸಾಕನು ಕೇಳ್ತಾನೆ ಏಸಾವನ ಬಳಿಯಲ್ಲಿ, ನೀನು ಹೇಗೆ ಇಷ್ಟು ಬೇಗನೆ ನೀನು ಬೇಟೆ ಆಡಿಕೊಂಡು ಈ ಮಾಂಸವನ್ನ ನೀನು ತೆಗೆದುಕೊಂಡು ಬಂದ್ರಿ ಎಂಬುದಾಗಿ ಕೇಳುವಾಗ, ಇಸಾಕನ ಬಳಿಯಲ್ಲಿ ಕೇಳುವಾಗ ಅವನು ಹೇಳ್ತಾನೆ, ದೇವರು ನನಗೆ ಅನುಗ್ರಹಿಸಿದನು ಎಂಬುದಾಗಿ. So he did not say that Rebecca his mother gave. He took God's name in vain. ಅವನು ಹೇಳಿಲ್ಲ, ಹೌದು ತಾಯಿಯಾದಂತ ರೆಬೇಕಳು ಯಾಕೋಬನಿಗೆ ಕೊಟ್ಟನು ಎಂಬುದಾಗಿ ಅವಳು ಹೇಳಿಲ್ಲ. ಬದಲಾಗಿ ಅವನು ದೇವರ ಹೆಸರನ್ನ ಅವನು ದುರುಪಯೋಗಪಡಿಸುವುದನ್ನು ನಾವು ನೋಡ್ತೇವೆ. So this is a warning against profanity, frivolity, hypocrisy and swearing. ಇದು ನಾವು ನೋಡುತ್ತೇವೆ, ಅವನು ದೇವರ ಮುಂದೆ ಮಾಡಿದಂತ ಒಂದು ಕಾರ್ಯ ಅದು ಅಶ್ಲೀಲತೆ ಆಗಿತ್ತು, ತುಂಟತನವಾಗಿತ್ತು, ಕಪಟತನವಾಗಿತ್ತು. So many times people say in God's name or God promise, so which is taking God's name in vain. ಕೆಲವೊಮ್ಮೆ ಮಾತಿಗೆ ಕೆಲವರು ಹೇಗೆ ಹೇಳ್ತಾರೆ, ಗಾಡ್ ಪ್ರಾಮಿಸ್ ಅಂದ್ರೆ ದೇವರ ಮೇಲೆ ಆಣೆ ಇಟ್ಟು ನಾನು ನಿನಗೆ ವಚನ ಕೊಡ್ತಾ ಇದ್ದೇನೆ, ಈ ರೀತಿಯಾಗಿ ಅವರು ದೇವರ ಹೆಸರನ್ನ ದುರುಪಯೋಗ ಪಡಿಸೋದು ನಾವು ನೋಡ್ತೇವೆ. So that means they don't have any credibility. They are taking God's name and adding God into their credibility status. ಅಂದ್ರೆ ಇಂಥವರು ಅವರಿಗೆ ಸ್ವತಃ ಯಾವುದೇ ರೀತಿಯಾದಂತ ಒಂದು ಮಾನ್ಯತೆ ಇಲ್ಲ. ಬದಲಾಗಿ ಅವ್ರೇನ್ ಮಾಡ್ತಾ ಇದ್ದಾರೆ, ಅವ್ರ ದೇವರ ಮಾನ್ಯತೆಯನ್ನ ತೆಗೆದುಕೊಂಡು ಅವರ ಜೊತೆ ಸೇರಿಸಿಕೊಂಡು ಅವರು ಇತರರಿಗೆ ವಾಗ್ದಾನ ಕೊಡುವುದನ್ನ ನೋಡ್ತೇವೆ. So false prophecy is misusing God's holy name. ಮತ್ತೆ ನಾವು ನೋಡುತ್ತೇವೆ, ಸುಳ್ಳು ಪ್ರವಾದನೆಗಳು ಸಹ ದೇವರ ನಾಮವನ್ನ ದುರುಪಯೋಗ ಪಡಿಸುವಂತದ್ದಾಗಿದೆ. So there are many false prophets who will say such and such a day Lord will come or this will happen, but that doesn't happen. That means they are all false prophets. ಕೆಲವರು ಹೇಳ್ತಾರೆ, ದೇವರ ಹೆಸರಿನಲ್ಲಿ ಇಂಥ ದಿನದಲ್ಲಿ ಹೀಗೆ ಸಂಭವಿಸ್ತದೆ ಅಥವಾ ಇಂಥ ದಿನಾಂಕದಲ್ಲಿ ದೇವರು ಬರ್ತಾನೆ ಎಂಬುದಾಗಿ ಹೇಳ್ಕೊಂಡು ಅನೇಕರು ಸುಳ್ಳು ಪ್ರವಾದನೆಗಳನ್ನ ನುಡಿಯುವುದನ್ನು ನಾವು ನೋಡ್ತೇವೆ. So Matthew 7:21-23 warns about the false ministry. In the last days they will come and say, in your name we cast out demons, we did miracles, but the Lord will say, I know you not. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21-23 ವಚನದಲ್ಲಿ ನಾವು ನೋಡ್ತೇವೆ, ಕಡೆ ದಿನಗಳಲ್ಲಿ ದೇವರ ಹೆಸರಿನಲ್ಲಿ ನಾವು ದೆವ್ವೋಡಿಸಿದೆವು, ನಾವು ಹೀಗೆ ಅದ್ಭುತ ಮಾಡಿದೆವು, ಹಾಗೆ ಮಾಡಿದೆವು ಎಂಬುದಾಗಿ ಅನೇಕ ರೀತಿಯಾಗಿ ದೇವರ ಮುಂದೆ ಹೇಳ್ಕೊಂಡು ಬರ್ತಾರೆ. ಆದ್ರೆ ದೇವರು ಹೇಳ್ತಾನೆ, ನಾನು ನಿಮ್ಮನ್ನು ಅರಿಯೇನು ಎಂಬುದಾಗಿ. ಈ ರೀತಿಯಾಗಿ ಅನೇಕ ಸುಳ್ಳು ಸೇವೆಗಳನ್ನ ನಾವು ಮಾಡುವುದನ್ನ ಅಂತ್ಯ ದಿನದಲ್ಲಿ ಮಾಡುವುದನ್ನ ನಾವು ನೋಡ್ತೇವೆ. So defiling holy things is misusing God's holy name. ಪವಿತ್ರ ವಸ್ತುಗಳನ್ನ ಅಪವಿತ್ರಗೊಳಿಸುವುದು ಸಹ ದೇವರ ನಾಮವನ್ನು ನಾವು ದುರುಪಯೋಗ ಪಡಿಸುವಂತದ್ದಾಗಿದೆ. Eli's sons did not respect
the offerings, the sacrifices that was given to God. ಏಲಿಯ ಮಕ್ಕಳು ಅವರು ದೇವರಿಗೆ ಅರ್ಪಿಸಿದಂತ ಆ ಒಂದು ಯಜ್ಞವೇದಿಯಲ್ಲಿ ಅರ್ಪಿಸಿದಂತ ಮಾಂಸವನ್ನ ಅವರು ಅದನ್ನ ಅಪವಿತ್ರಗೊಳಿಸುವುದನ್ನ ನಾವು ನೋಡ್ತೇವೆ. They disregarded God's holy sacrifices, and so they disregarded God. ಅವರು ದೇವರಿಗೆ ಸಮರ್ಪಿಸಲ್ಪಟ್ಟಂತ ಯಜ್ಞಗಳನ್ನ ಅವರು ಅವಹೇಳನ ಮಾಡಿದ್ರು. ಅದೇ ರೀತಿ ಅದರ ನಿಮಿತ್ತವಾಗಿ ಅವರು ದೇವರನ್ನೇ ಅವಹೇಳನ ಮಾಡಿದ ಹಾಗೆ ಆಯಿತು. So even whatever God blesses us, the tithe belongs to God. It is a holy thing. If we use it for our own personal selfish purpose, it is misusing God's holy name. ಅದೇ ರೀತಿಯಾಗಿ ದಶಮಾಂಶವೂ ಸಹ ದೇವರಿಗೆ ನಮಗೆ ಕೊಡುವಂತ ಎಲ್ಲ ಆಶೀರ್ವಾದಗಳಲ್ಲಿ ಕೊಡುವಂತಹ ಒಂದು ದಶಮಾಂಶವೂ ಸಹ ಅದು ದೇವರಿಗೆ ಸೇರಲ್ಪಟ್ಟದಾಗಿದೆ. ದೇವರಿಗೆ ಸೇರಿದನ್ನ ನಾವು ದೇವರಿಗೆ ಸಮರ್ಪಿಸಬೇಕಾಗಿದೆ. ಅದನ್ನ ನಮ್ಮ ಕಾರ್ಯ ಕೆಲಸಗಳಿಗೋಸ್ಕರವಾಗಿ, ನಮ್ಮ ವೈಯಕ್ತಿಕ ಕೆಲಸಗಳಿಗೋಸ್ಕರವಾಗಿ ಅದನ್ನ ದುರುಪಯೋಗಪಡಿಸಿದರೆ ಅದು ಸಹ ದೇವರ ನಾಮವನ್ನ ದುರುಪಯೋಗಪಡಿಸಿದ ಹಾಗೆ. So we are called by the name of Lord Jesus Christ. If you lack witness, that means we are misusing God's holy name. ಅದೇ ರೀತಿಯಾಗಿ ನಾವು ದೇವರಿಂದ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ದೇವರಿಗೆ ನಾವು ಸಾಕ್ಷಿಗಳಾಗಿ ಇಲ್ಲದೆ ಹೋದರೆ ನಾವು ದೇವರ ನಾಮವನ್ನ ದುರುಪಯೋಗಪಡಿಸುವಂತವರಾಗಿದ್ದೇವೆ. Sometimes there are denominations, they will say, okay, if you take baptism in that church, you are rejected. That means you are dishonoring God's holy name because they were baptized in the name of Father, Son, and the Holy Spirit. ಕೆಲವರು ಹೇಳ್ತಾರೆ, ನೀವು ಅಂತ ಸಭೆಯಲ್ಲಿ ನೀವು ದೀಕ್ಷಾ ಸ್ಥಾನವನ್ನ ತೆಗೆದುಕೊಂಡಿದರೆ ನೀವು ನಿಮ್ಮನ್ನ ನಾವು ಸ್ವೀಕಾರ ಮಾಡೋದಿಲ್ಲ, ನಿಮ್ಮನ್ನ ತಿರಸ್ಕರಿಸ್ತೇವೆ ಎಂಬುದಾಗಿ ಹೇಳ್ತಾರೆ. ಅಥವಾ ನೀವು ಇಂಥದೇ ಆದಂತ ಒಂದು ಡಿನಾಮಿನೇಷನ್ ಅಥವಾ ಇನ್ನೊಂದು ಸಭೆಯಲ್ಲಿ ತೆಗೆದುಕೊಂಡ್ರೆ ಮಾತ್ರ ನಾವು ಸ್ವೀಕಾರ ಮಾಡ್ತೇವೆ ಎಂಬುದಾಗಿ ಹೇಳ್ತಾರೆ. ಅದು ಸಹ ದೇವರ ನಾಮನ ದುರುಪಯೋಗ ಪಡಿಸುವುದು. ಯಾಕಂದ್ರೆ ಅವ್ರು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ತಂದೆ, ಮಗ, ಪವಿತ್ರ ಆತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾ ಸ್ನಾನವು ಕೊಡಲ್ಪಟ್ಟದಾಗಿರ್ತದೆ. So the fourth commandment is to keep or remember to keep the Sabbath day holy. ನಾಲ್ಕನೇ ಆಜ್ಞೆ ಅದು ಸಬ್ಬತ್ ದಿನವನ್ನ ಪರಿಶುದ್ಧ ದಿನವಾಗಿ ಅದನ್ನ ಆಚರಿಸಬೇಕಾಗಿದೆ. It is not just a tradition, but it is a discipline to reorient and focus our life in right direction. ಇದು ಕೇವಲ ಒಂದು ಸಂಪ್ರದಾಯವಾಗಿ ಅಥವಾ ಒಂದು ಶಿಸ್ತುಬದ್ಧವಾಗಿ ಮಾಡುವಂತ ಒಂದು ಕೆಲಸವಾಗಿರ್ಲಿಲ್ಲ. ಬದಲಾಗಿ ಇದು ನಮ್ಮ ಜೀವನವನ್ನ ಸರಿಯಾದ ಒಂದು ದಿಕ್ಕಿನಲ್ಲಿ ಕೇಂದ್ರೀಕರಿಸುವುದಕ್ಕೋಸ್ಕರ ಅಥವಾ ಅದನ್ನ ಪುನರೂಪಿಸುವುದಕ್ಕೋಸ್ಕರವಾಗಿ ದೇವರು ಕೊಟ್ಟಂತ ಒಂದು ಆಜ್ಞೆಯಾಗಿತ್ತು. We have to rest from work because we have to understand God has not created us just to work, but for Him. ನಾವು ತಿಳ್ಕೊಳ್ಬೇಕು, ನಾವು ಈ ಒಂದು ಸಬ್ಬತ್ ದಿನದಲ್ಲಿ ನಾವು ವಿಶ್ರಾಂತಿಯನ್ನ ಪಡೆದುಕೊಳ್ಳಬೇಕಾಗಿದೆ. ಯಾಕಂದ್ರೆ ದೇವರು ನಮ್ಮನ್ನ ಕೇವಲ ಕೆಲಸ ಮಾಡುವುದಕ್ಕೋಸ್ಕರವಾಗಿ, ನಮ್ಮ ಕೆಲಸಕ್ಕೋಸ್ಕರವಾಗಿ ಆತನು ನಮ್ಮನ್ನು ಸೃಷ್ಟಿ ಮಾಡಿಲ್ಲ, ಬದಲಾಗಿ ಆತನ ಕೆಲಸಕ್ಕೋಸ್ಕರವಾಗಿ ನಮ್ಮನ್ನ ಸೃಷ್ಟಿ ಮಾಡಿದವನಾಗಿದ್ದಾನೆ. So some people are like that servant ants and bees that keeps on working. So they don't know why they are working. So what is the purpose of being created by God? ಕೆಲವರು ಈ ಜೇನು ನೊಣಗಳ ಹಾಗೆ ಅಥವಾ ಇರುವೆಗಳಾಗೆ ನಿರಂತರವಾಗಿ ಒಂದೇ ಸಮಯನೇ ಅವರು ಕೆಲಸ ಅಂದ್ಕೊಂಡು ಕೆಲಸನೇ ಮಾಡ್ಕೊಂಡಿರ್ತಾರೆ. ಅವರು ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಏನು ಅದರ ಉದ್ದೇಶ, ಅದರ ಗುರಿ ಏನು ಎಂಬುದಾಗಿ ಅವರು ತಿಳ್ಕೊಳ್ಳದೆ ಅವ್ರ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇರೋದು ನಾವು ನೋಡ್ಬೋದು. So Sabbath is a time of spiritual evaluation, so that we are strengthened in the Lord and equipped in His word. ಹೀಗೆ ಸಬ್ಬತ್ ದಿನವೆಂಬುವಂಥದ್ದು ಇದು ನಾವು ಪ್ರತಿ ವಾರವೂ ನಮ್ಮನ್ನೇ ನಾವು ಆತ್ಮೀಕವಾಗಿ ನಾವು ಪರಿಶೀಲನೆ ಮಾಡಿಕೊಳ್ಳುವಂಥದ್ದು ಅಥವಾ ಒಂದು ಮೌಲ್ಯಮಾಪನ ಮಾಡಿಕೊಳ್ಳುವಂತ ಒಂದು ಸಮಯವಾಗಿದೆ. So the rest should be made available to others also. So those who work for us, the spouses, children, so we should not make them work on Sabbath day for our own selfish reasons. ಅದೇ ರೀತಿಯಾಗಿ ಈ ಒಂದು ಸಬ್ಬತ್ ದಿನದ ವಿಶ್ರಾಂತಿ ಅದು ಕೇವಲ ನಮಗೋಸ್ಕರವಾಗಿ ಅಲ್ಲ, ನಮ್ಮ ಸಂಗಾತಿಗಳಿಗೂ, ನಮ್ಮ ಮಕ್ಕಳಿಗೂ, ನಮ್ಮ ಸಹೋದ್ಯೋಗಿಗಳಿಗೂ ಮಾತ್ರವಲ್ಲದೆ ನಮ್ಮ ಕೆಳಗೆ ಮಾಡುವಂತಹ ಸೇವಕರುಗಳು ಎಲ್ಲರಿಗೂ ಸಹ ಇದು ಅನ್ವಯಿಸುವಂತದ್ದಾಗಿದೆ. So the first 4 laws are with regards to God,
ಮೊದಲನೇ 4 ದಶಾಜ್ಞೆಗಳು ಅದು ದೇವರಿಗೆ ಸಂಬಂಧಪಟ್ಟಂತಹ ದಶಾಜ್ಞೆಗಳಾಗಿದ್ದವು. So the next 6 is connected to our family members and our neighbors. ಇನ್ನು ಉಳಿದಂತ 6 ದಶಾಜ್ಞೆಗಳು ಅದು ನಮ್ಮ ಕುಟುಂಬದ ಸದಸ್ಯರಿಗೂ ಮಾತ್ರವಲ್ಲದೆ ನಮ್ಮ ನೆರೆಹೊರೆಯವರಿಗೆ ಸಂಬಂಧಪಟ್ಟಂತವುಗಳಾಗಿವೆ. So honoring mother and father. ಆ ತಂದೆ ತಾಯಿಯರನ್ನ ನಾವು ಘನಪಡಿಸುವಂತದ್ದು. Not only father and mother, it could be grandfather, grandmother, father-in-law, mother-in-law, and all relatives. ಕೇವಲ ತಂದೆ ತಾಯಿ ಮಾತ್ರವಲ್ಲ, ಅಜ್ಜ ಅಜ್ಜಿ ಆಗಿರ್ಬೋದು ಅಥವಾ ಅತ್ತೆ ಮಾವ ಆಗಿರ್ಬೋದು, ಈ ರೀತಿಯಾಗಿ ನಮ್ಮೆಲ್ಲ ಸಂಬಂಧಿಕರಿಗೂ ಸಹ ಒಳಪಡುತ್ತದೆ. So all our human relationship should be based on love, respect, and dignity. ನಮ್ಮ ಎಲ್ಲ ಮಾನಸಿಕವಾದಂತ ಈ ಸಂಬಂಧಗಳು ಏನಿದೆ ಅವೆಲ್ಲವೂ ಪ್ರೀತಿ, ಗೌರವ ಮತ್ತು ಘನತೆಯ ಮೇಲೆ ಆಧಾರಿತವಾಗಿರಬೇಕು. So the love is honoring God. ದೇವರನ್ನ ಘನಪಡಿಸುವುದೆಂದರೆ ಆತನನ್ನ ಪ್ರೀತಿಸುವುದೇ ಆಗಿದೆ. So if you love your brothers, that means you are true worshippers of the Lord. ನೀವು ನಿಮ್ಮ ಸಹೋದರನ್ನ ನೀವು ಪ್ರೀತಿಸುವವರಾಗಿದ್ದರೆ ನೀವು ನಿಜವಾದ ದೇವರ ಆರಾಧಕರಾಗಿದ್ದೀರಿ. If you cannot love the people whom you are seeing, how can you love the unseen God? ನಿಮ್ಮ ಕಣ್ಣಿಗೆ ಕಾಣುವಂತ ನಿಮ್ಮ ಸಹೋದರರನ್ನ ನಿಮ್ಮಿಂದ ಪ್ರೀತಿಸುವುದಕ್ಕೆ ಸಾಧ್ಯವಾಗದೆ ಹೋದರೆ ಕಣ್ಣಿಗೆ ಕಾಣದೇ ಇರುವಂತ ದೇವರನ್ನ ನೀವು ಹೇಗೆ ಪ್ರೀತಿಸುವುದಕ್ಕೆ ಸಾಧ್ಯ? And honoring others, treating people with dignity is very important. ಮಾತ್ರವಲ್ಲದೆ ಜನರನ್ನ ನಾವು ಗೌರವಿಸುವಂಥದ್ದು, ಅವರನ್ನ ಘನಪಡಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. So the Bible teaches us we have to outdo one another in honoring. ಸತ್ಯವೇದವು ನಮಗೆ ಕಲಿಸ್ತದೆ ನಾವು ಒಬ್ಬರಿಗೊಬ್ಬರು ನಾವು ಗೌರವಿಸುವುದರಲ್ಲಿ ನಾವು ಮೀರಬೇಕು ಎಂಬುದಾಗಿ. So that means there should not be any abuse, discourteous conversation, selfish desires, and fights. ಅದರ ಅರ್ಥ ಏನಂದ್ರೆ ನಾವು ಇನ್ನೊಬ್ಬರನ್ನ ನಿಂದಿಸಬಾರದು, ಅಸಭ್ಯವಾದ ಸಂಭಾಷಣೆಗಳನ್ನ ನಾವು ಮಾಡಬಾರದು ಅಥವಾ ಅವರನ್ನ ನಾವು ಕೀಳಾಗಿ ನಾವು ನೋಡಬಾರದು. So today we see in the families, we see physical abuse, domestic violence, and then verbal abuse, and all kinds of atrocities within the family. ಇವತ್ತು ನಾವು ನೋಡುತ್ತೇವೆ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಆಗಿರ್ಬೋದು, ಅವರು ಶಾರೀರಿಕವಾಗಿ ಜಗಳ ಮಾಡುವುದನ್ನ, ಹೊಡೆದಾಡಿಕೊಳ್ಳುವುದನ್ನ, ಒಬ್ಬರನ್ನೊಬ್ಬರ ಅವರು ಅಸಭ್ಯವಾದಂತ ಮಾತುಗಳಿಂದ ನಿಂದಿಸುವುದನ್ನ, ಈ ರೀತಿಯಾದಂತ ಕಾರ್ಯಗಳನ್ನ ನಾವು ಕುಟುಂಬಗಳಲ್ಲಿ ಈ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. That means willing to forgive, willing to be reconciled, and seeking the best for others. ಅದರರ್ಥ ನಾವು ಒಬ್ಬರನ್ನೊಬ್ಬರು ಕ್ಷಮಿಸುವಂತವರಾಗಿರ್ಬೇಕು, ನಾವು ಸಾಮರಸ್ಯದಿಂದ ಜೀವಿಸುವಂತವರಾಗಿರ್ಬೇಕು, ಮಾತ್ರವಲ್ಲದೆ ನಮ್ಮಲ್ಲಿ ಇರುವಂತಹ ಉತ್ತಮವಾದದನ್ನ ನಾವು ಹುಡುಕುವಂತವರಾಗಿರ್ಬೇಕು. And also fulfilling our roles in the family faithfully. ಅಷ್ಟು ಮಾತ್ರವಲ್ಲದೆ ಕುಟುಂಬದಲ್ಲಿ ನಾವು ಮಾಡುವಂತ ನಮಗೆ ಕೊಡಲ್ಪಟ್ಟಿರುವಂತ ವಿವಿಧವಾದಂತ ಪಾತ್ರಗಳು ಏನಾಗಿವೆ ಅವನ್ನ ನಾವು ಉತ್ತಮವಾದ ರೀತಿಯಲ್ಲಿ ನಾವು ನಂಬಿಗಸ್ತರಾಗಿ ಅದನ್ನ ಪೂರೈಸುವಂತವರಾಗಿರ್ಬೇಕು. So these roles should not be shaped by culture but by the scripture. ಈ ಪಾತ್ರಗಳು ಕುಟುಂಬದಲ್ಲಿ ನಮಗೆ ಕೊಡಲ್ಪಟ್ಟಂತ ಈ ಪಾತ್ರಗಳು ಇದು ನಮ್ಮ ಸಂಸ್ಕೃತಿಯಿಂದ ರೂಪಿಸಲ್ಪಟ್ಟದಾಗಿರಬಾರದು, ಬದಲಾಗಿ ಅದು ದೇವರ ವಾಕ್ಯದ ಅನುಗುಣವಾಗಿರಬೇಕು. So the Proverbs we read, a good man gives inheritance to his sons and his sons' sons, that is grandchildren. ಹೀಗೆ ನಾವು ಜ್ಞಾನೋಕ್ತಿಗಳಲ್ಲಿ ನಾವು ಓದ್ತೇವೆ, ಒಳ್ಳೆಯ ಒಬ್ಬ ಮನುಷ್ಯನು ಅವನು ತನ್ನ ಮಕ್ಕಳಿಗೆ ಉತ್ತಮವಾದಂತ ಸ್ವಾಸ್ಥ್ಯವನ್ನ ಅವನು ಕೊಡ್ತಾನೆ. ಮಕ್ಕಳಿಗೆ ಮಾತ್ರವಲ್ಲ, ಅವನ ಮಕ್ಕಳ ಮಕ್ಕಳಿಗೆ, ಮೊಮ್ಮಕ್ಕಳವರೆಗೆ, ತಲೆಮಾರುಗಳವರೆಗೆ ಅವನು ಉತ್ತಮವಾದ ಗುಣಲಕ್ಷಣಗಳನ್ನ ಕೊಡ್ತಾನೆ ಸ್ವಾಸ್ಥ್ಯವಾಗಿ ಎಂಬುದಾಗಿ ನಾವು ನೋಡ್ತೇವೆ. But culture teaches sons should serve the father, but Bible says father should get inheritance for his children.
ನಮ್ಮ ಸಂಸ್ಕೃತಿ ಹೇಳ್ತದೆ ಮಕ್ಕಳಿಗೆ ಮಕ್ಕಳು ಉತ್ತಮವಾದಂತ ಆ ಒಂದು ಸ್ವಾಸ್ಥ್ಯವನ್ನ ತಮ್ಮ ತಂದೆ ತಾಯಿಯಿಂದ ಪಡ್ಕೊಳ್ಬೇಕೆಂಬುದಾಗಿ. ಆದ್ರೆ ಸತ್ಯವೇದ ಹೇಳ್ತದೆ, ತಂದೆ ತಾಯಂದಿರು ಮಕ್ಕಳಿಗೋಸ್ಕರವಾಗಿ ಉತ್ತಮವಾದಂತ ಸ್ವಾಸ್ಥ್ಯವನ್ನ ಕೊಡುವಂತವರಾಗಿರ್ಬೇಕು ಎಂಬುದಾಗಿ. So we have to understand our roles according to the scripture and fulfill it faithfully. ಅದರಿಂದ ಸತ್ಯವೇದಕ್ಕೆ ಅನುಗುಣವಾಗಿ ನಮ್ಮ ಪಾತ್ರ ಏನಿದೆ ಅದನ್ನ ನಾವು ಗುರುತಿಸಿಕೊಂಡು ಅದನ್ನ ನಾವು ಪೂರೈಸುವಂತವರಾಗಿರ್ಬೇಕು. So the sixth commandment says, you shall not murder, you should not kill. ಆರನೆಯ ದೇವರ ಆಜ್ಞೆ, ನೀನು ಕೊಲೆ ಮಾಡಬಾರದು ಅಥವಾ ಇತರರನ್ನ ಕೊಲ್ಲಬಾರದು. So it is not just physical murder, there are other kinds of murder. ಕೇವಲ ನಾವು ಶಾರೀರಿಕವಾಗಿ ನಾವು ಕೊಲೆ ಮಾಡುವಂಥದ್ದು ಮಾತ್ರವಲ್ಲ, ಕೊಲೆ ಮಾಡೋದ್ರಲ್ಲಿ ಅನೇಕ ವಿಧದ ರೂಪಗಳನ್ನ ನಾವು ನೋಡ್ಬೋದು. So character assassination or bringing bad reputation to somebody is equal to murder. ಒಂದು ಉದಾಹರಣೆ ಹೇಳುವುದಾದರೆ, ಪಾತ್ರ ಹತ್ಯೆ ಅಥವಾ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ನಾವು ಕೊಲೆ ಮಾಡುವುದು ಅಂದ್ರೆ ಅವನಿಗೆ ಕೆಟ್ಟ ಹೆಸರನ್ನ ತರುವಂತದ್ದು. Defaming someone by giving them some names that would be derogatory or which degrades them is also a murder. ಒಬ್ಬ ವ್ಯಕ್ತಿಯನ್ನ ನಾವು ಕೆಟ್ಟ ಹೆಸರಿನಿಂದ ಅಥವಾ ಅವನ ಹೆಸರನ್ನ ಆ ಒಂದು ಕೆಟ್ಟ ಹೆಸರಿನ ನಿಮಿತ್ತವಿನಿಂದ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ನಾವು ಕೆಳಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗಬಹುದು. So killing the career of someone is murder. ಹೀಗೆ ನಾವು ಒಬ್ಬ ವ್ಯಕ್ತಿಯನ್ನ ನಾವು ಹೆಸರಿಡಿದು ಅಂದ್ರೆ ಬೇರೆ ಕೆಟ್ಟ ಹೆಸರಿನಿಂದ ಹೆಸರನ್ನ ಹಿಡಿದು ಅವನನ್ನ ಕರೆಯುವುದರಿಂದ ನಾವು ಆತನ ವ್ಯಕ್ತಿತ್ವವನ್ನ ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ. For example, a college professor doesn't allow a student from a lower caste to complete his PhD means he is killing his life. ಉದಾಹರಣೆಗೆ, ಒಬ್ಬ ಕಾಲೇಜಿನಲ್ಲಿ ಒಬ್ಬ ಅಧ್ಯಾಪಕರು ಅಥವಾ ಶಿಕ್ಷಕರು ಒಬ್ಬ ಕೆಳ ಜಾತಿ ವರ್ಗದ ವಿದ್ಯಾರ್ಥಿಯನ್ನ ಅವನು PhD ಅಂದ್ರೆ ಉನ್ನತ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಅವನಿಗೆ ಅವಕಾಶಗಳನ್ನ ಕೊಡದೆ ಹೋದರೆ ಆ ಅಧ್ಯಾಪಕರು ಆ ವಿದ್ಯಾರ್ಥಿಯ ಜೀವನವನ್ನ ಅವರು ಹಾಳು ಮಾಡ್ತಾ ಇದ್ದಾರೆ. So many times they snatch the opportunities of others. ಈ ರೀತಿಯಾಗಿ ಅನೇಕ ಬಾರಿ ಅವರು ಈ ಒಳ್ಳೆ ಅವಕಾಶಗಳನ್ನ ಈ ಕೆಳ ವರ್ಗದಲ್ಲಿರುವಂತಹ ಜನರಿಂದ ಅವರು ಕಸಿದುಕೊಳ್ತಾ ಇದ್ದಾರೆ. Killing the moral or spirit or ambitions of others is also a murder. ಒಬ್ಬರ ವೃತ್ತಿ ಜೀವನವನ್ನ ಅಥವಾ ಅವರ ಕಸುಬನ್ನ ಅವರ ಕೆಲಸವನ್ನ ನಾವು ಕಸಿದುಕೊಳ್ಳುವುದು ಸಹ ಅದು ಕೊಲೆಗೆ ಸಮಾನವಾಗಿದೆ. So some parents say, some teachers say to children, you are good for nothing, you will achieve nothing. So that is equal to murder. ಕೆಲವು ತಂದೆ ತಾಯಿಗಳು ಮಕ್ಕಳಿಗೆ ಹೇಳೋದುಂಟು, ನೀನು ಯಾವ ಕೆಲಸಕ್ಕೂ ನೀನು ಉಪಯೋಗ ಬಾರದವನು. ಅದೇ ರೀತಿ ಅಧ್ಯಾಪಕರು ಅವರ ವಿದ್ಯಾರ್ಥಿಗಳು ಹೇಳುವ ನಾವು ನೋಡ್ತೇವೆ, ನೀನು ಯಾವತ್ತೂ ನೀನು ಉದ್ಧಾರ ಆಗೋದಿಲ್ಲ ಅಥವಾ ನೀನು ಒಳ್ಳೆಯವನಾಗೋದಿಲ್ಲ ಎಂಬುದಾಗಿ ದೂಷಣೆಯ ಮಾತುಗಳನ್ನ ಸಹ ಹೇಳ್ತಾರೆ. So abortion is murder. ಅದೇ ರೀತಿಯಾಗಿ ನಾವು ಗರ್ಭಪಾತ ಏನಿದೆ ಅದು ಸಹ ಕೊಲೆಯಾಗಿದೆ. So that means killing an unborn child created in the image of God. ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಂತ ಇನ್ನೂ ಹುಟ್ಟದೇ ಇರುವಂತ ಆ ಒಂದು ಕೂಸನ್ನ ಕೊಲೆ ಮಾಡುವಂತದ್ದು ಸಹ ಪಾಪವಾಗಿದೆ. Suicide is also sin. ಆತ್ಮಹತ್ಯೆಯೂ ಸಹ ಒಂದು ಪಾಪವಾಗಿದೆ. So we see honor killing in the name of caste, in the name of religion, in the name of language, in the name of maybe gotra or anything is sin. ಅದೇ ರೀತಿಯಾಗಿ ತಮ್ಮ ಪ್ರಶಂಸೆಗೋಸ್ಕರ ತಮ್ಮ ಮರ್ಯಾದೆಗೋಸ್ಕರ ಅಂದ್ರೆ ತಮ್ಮ ಸ್ಟೇಟಸ್ಗೋಸ್ಕರವಾಗಿ ಕೊಲೆ ಮಾಡುವುದನ್ನ ನಾವು ನೋಡ್ತೇವೆ. ಜಾತಿಯ ಹೆಸರಿನಲ್ಲಿ ಅಥವಾ ಅವರ ಕುಟುಂಬದ ಹೆಸರಿನಲ್ಲಿ ಅಥವಾ ಅವರ ಸಾಮಾಜಿಕವಾಗಿರುವಂತಹ ಅವರ ಸ್ಥಾನಮಾನಗಳ ಹೆಸರಿನಲ್ಲಿ ಕೊಲೆ ಮಾಡುವುದನ್ನು ಸಹ ನಾವು ನೋಡ್ತೇವೆ. So the seventh commandment is against adultery. 7ನೆಯ ದಶಾಜ್ಞೆ ಅದು ಲೈಂಗಿಕ ಅನೈತಿಕತೆಯ ಮೇಲೆ ಇರುವಂತದ್ದಾಗಿದೆ. So God has created man and women and they can come together as married couples and have sex as a legitimate holy thing for the glory of God.
ದೇವರು ಮನುಷ್ಯನನ್ನ ಸ್ತ್ರೀಯನ್ನ ಸೃಷ್ಟಿ ಮಾಡುವುದು ಆತನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಅವರು ಮದುವೆ ಎಂಬಂತ ಆ ಒಂದು ದೇವರ ಯೋಜನೆಯ ಅಡಿಯಲ್ಲಿ ಅವರು ಲೈಂಗಿಕವಾದಂತ ಈ ಒಂದು ಕಾರ್ಯವನ್ನ ಮಾಡುವುದಕ್ಕೋಸ್ಕರವಾಗಿ ದೇವರು ಅವರನ್ನ ನಿಯೋಜಿಸುವುದನ್ನ ನಾವು ನೋಡ್ತೇವೆ. Marriage is a covenant when two people become one flesh. ಇಬ್ಬರು ವ್ಯಕ್ತಿಗಳು ಮದುವೆಯ ಆ ಒಂದು ಒಡಂಬಡಿಕೆಯ ಮೂಲಕವಾಗಿ ಅವರು ಒಂದೇ ಶರೀರವಾಗಿ ಮಾರ್ಪಡುತ್ತಾರೆ. This intimate relationship cannot be had beyond marriage. ಈ ಬಹಳ ವ್ಯಕ್ತಿಗತವಾಗಿ ಇರುವಂತ ಈ ಒಂದು ಸಂಬಂಧ ಇದು ಮದುವೆಯ ಆ ಒಂದು ಸಂಬಂಧದ ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಈ ಸಂಬಂಧ ಮಾಡಬಾರದು. So it cannot be fantasy or even in imagination. ಇದು ಈ ಒಂದು ಲೈಂಗಿಕತೆ ಅದು ಒಂದು ಅತಿರೇಕದ ಕಲ್ಪನೆಯಾಗಿ ಅಥವಾ ಇನ್ಯಾವುದೋ ರೀತಿಯಾದಂತ ಒಂದು ಅಶ್ಲೀಲತೆ ರೂಪದಲ್ಲಿ ಮಾಡಬಾರದು. If a man looks at a woman with an evil intention, he has already committed adultery, that is thought adultery. ಒಬ್ಬ ವ್ಯಕ್ತಿಯು ಒಬ್ಬ ಸ್ತ್ರೀಯನ್ನ ಅವನು ಇಚ್ಛಿಸುವಂತ ಆ ಒಂದು ದೃಷ್ಟಿಯಲ್ಲಿ ನೋಡುವುದಾದರೆ ಅವನಾಗಲೇ ಅವನು ಆ ಸ್ತ್ರೀಯೊಟ್ಟಿಗೆ ವ್ಯಭಿಚಾರವನ್ನು ಮಾಡಿದವನಾಗಿದ್ದಾನೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಸ್ವಾಮಿ ಹೇಳಿದಂತ ಮಾತು ಅರ್ಥ ಆತನು ತನ್ನ ಆಲೋಚನೆಯಲ್ಲಿ ಆತನು ಪಾಪ ಮಾಡಿದ್ದಾನೆ ಎಂಬುದಾಗಿ. Watching pornography in laptops or mobile phone is adultery. ಮೊಬೈಲ್ ಫೋನ್ಗಳಲ್ಲಿ ಲ್ಯಾಪ್ಟಾಪ್ ನಲ್ಲಿ ಅಶ್ಲೀಲವಾದಂತ ಈ ಒಂದು ಚಿತ್ರಗಳನ್ನ ನೋಡುವಂತದ್ದು ಪಾಪವಾಗಿದೆ. So sex before marriage is also adultery. ವಿವಾಹದ ಮುಂಚೆ ಲೈಂಗಿಕತೆಯಲ್ಲಿ ತೊಡಗಿಸಿಕೊಳ್ಳುವಂತದ್ದು ಅದು ಪಾಪವಾಗಿದೆ. So using sex toys to have illicit pleasure is also adultery. ಲೈಂಗಿಕ ಆಟಿಕೆಗಳನ್ನ ಬಳಕೆ ಮಾಡಿಕೊಂಡು ಅವರು ಈ ಒಂದು ಲೈಂಗಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ಸಹ ಪಾಪವಾಗಿದೆ. Married man or married woman having sex with another person is adultery. ಮದುವೆ ಆದಂತ ಒಬ್ಬ ಸ್ತ್ರೀ ಅಥವಾ ಒಬ್ಬ ಪುರುಷನು ಇತರ ಸ್ತ್ರೀ ಪುರುಷರೊಟ್ಟಿಗೆ ಲೈಂಗಿಕ ಕ್ರಿಯೆಗಳು So hookups or one-time affair is also adultery. ಹೀಗೆ ಹುಕಪ್ ಎಂಬುದಾಗಿ ನಾವು ಹೇಳ್ತೇವೆ. ಅಂದ್ರೆ ಪರಸ್ಪರ ಭೇಟಿಯಾಗುವಂಥದ್ದು, ಅನಿರೀಕ್ಷಿತವಾದಂತಹ ರೀತಿಗಳಲ್ಲಿ ಸ್ಥಳಗಳಲ್ಲಿ ಭೇಟಿಯಾಗುವಂಥದ್ದು ಅಥವಾ ಕೇವಲ ಒಂದು ಬಾರಿಗೆ ಮಾತ್ರ ಈ ಲೈಂಗಿಕ ಕ್ರಿಯೆಗೋಸ್ಕರವಾಗಿ ಸಂಬಂಧಗಳನ್ನು ಬೆಳೆಸಿಕೊಳ್ಳುವಂಥದ್ದು, ಈ ರೀತಿಯಾದ ಕಾರ್ಯಗಳು ನೋಡುವಾಗ ಇದು ಸಹ ಲೈಂಗಿಕ ಪಾಪವಾಗಿದೆ. Sexual relationship between man and man is sin. Woman and women is sin. ಸಲಿಂಗಗಾಮ ಎಂಬುದಾಗಿ ನಾವು ಹೇಳ್ತೇವೆ. ಸಲಿಂಗ ಲೈಂಗಿಕತೆ ಮನುಷ್ಯನೊಟ್ಟಿಗೆ ಸ್ತ್ರೀಯೊಟ್ಟಿಗೆ ಮಾಡುವಂತ ಲೈಂಗಿಕ ಕ್ರಿಯೆಗಳು ಸಹ ಪಾಪವಾಗಿವೆ. So sexting means using WhatsApp to send photos or other sex seducing things is sin. So is dirty talks, dirty jokes. ಸೆಕ್ಸ್ಟಿಂಗ್ ಎಂಬುದಾಗಿ ನಾವು ನೋಡ್ತೇವೆ. ಈ ಆಧುನಿಕ ದಿನಮಾನಗಳಲ್ಲಿ ಜಾಲತಾಣಗಳಲ್ಲಿ ವಾಟ್ಸಪ್ ನ ಮೂಲಕವಾಗಿ ನಾವು ಅಶ್ಲೀಲವಾದಂತ ಚಿತ್ರಗಳನ್ನ ಕಳಿಸುವಂತದ್ದು ಅಥವಾ ಈ ಅಶ್ಲೀಲವಾದಂತ ಜೋಕ್ಗಳನ್ನ ನಾವು ಫಾರ್ವರ್ಡ್ ಮಾಡುವಂತದ್ದು, ಈ ರೀತಿಯಾಗಿ ಇವೆಲ್ಲವೂ ಸಹ ಪಾಪವಾಗಿದೆ. So there are some false teachers who preach that sex is any form is sin and promote asceticism, but Bible doesn't teach that. ಕೆಲವು ದುರುಪದೇಶಕರು ಈ ರೀತಿಯಾಗಿ ಬೋಧಿಸ್ತಾರೆ. ಅದೇನಂದ್ರೆ ಲೈಂಗಿಕತೆ ಯಾವುದೇ ರೂಪದಲ್ಲಿ ಇದ್ದರೂ ಸಹ ಅದು ಪಾಪ, ಆ ರೀತಿಯಾಗಿ ಆದ ಕಾರಣ ನೀವು ಸನ್ಯಾಸ ಜೀವನವನ್ನ ಮಾಡಬೇಕು ಎಂಬುದಾಗಿ ಉತ್ತೇಜಿಸ್ತಾರೆ. ಅಂತ ಬೋಧನೆಗಳು ಅದು ಸುಳ್ಳು ಬೋಧನೆಗಳಾಗಿವೆ. So sex is a gift that God has given to the married couples to enjoy together. ಲೈಂಗಿಕತೆ ಎನ್ನುವಂಥದ್ದು ಅದು ದೇವರು ಮದುವೆಯಾದಂತ ದಂಪತಿಗಳಿಗೆ ತಮ್ಮ ದಾಂಪತ್ಯ ಜೀವನವನ್ನ ಅವರು ಆನಂದಿಸುವುದಕ್ಕೆ ದೇವರು ಕೊಡುವಂತ ಒಂದು ಉಡುಗೊರೆಯಾಗಿದೆ. So you shall not steal is the 8th commandment.
ಎಂಟನೇ ಆಜ್ಞೆ, ನೀವು ಇತರರಿಗೆ ಸೇರಿದಂತ ವಸ್ತುಗಳನ್ನ, ಸಂಗತಿಗಳನ್ನ ಕಸಿದುಕೊಳ್ಳಬಾರದು. So taking anything that does not rightly belong to us is stealing. ನಮಗೆ ಸರಿಯಾಗಿ ಸೇರದ ಯಾವುದೇ ವಸ್ತುವಾಗಿರಲಿ ಅದನ್ನ ನಾವು ತೆಗೆದುಕೊಳ್ಳಬಾರದು, ಅದು ಕಳ್ಳತನವಾಗಿದೆ. So copying assignments or violating copyrights is stealing somebody's intellectual property. ಹೀಗೆ ನಾವು ಕೃತಿಸ್ವಾಮ್ಯ ಎಂಬುದಾಗಿ ನಾವು ಹೇಳ್ತೇವೆ. ಅಂದ್ರೆ ಕಾಪಿರೈಟ್ಸ್, ಒಬ್ಬ ವ್ಯಕ್ತಿ, ಒಬ್ಬ ಬರಹಗಾರನಾಗಿರ್ಬೋದು, ಲೇಖಕನಾಗಿರ್ಬೋದು, ಅಥವಾ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಅವನು ಮಾಡುವಂತ ಕಾರ್ಯಗಳನ್ನ ಅವನ ಆ ಒಂದು ಏನಿದೆ ಕಾರ್ಯ ಚಟುವಟಿಕೆ ಏನಿದೆ ಅವನ್ನೆಲ್ಲ ನಾವು ಕಸಿದುಕೊಳ್ಳಬಾರದು, ಅಥವಾ ಯಾವುದೇ ರೀತಿಯಾಗಿ ಅದನ್ನು ನಾವು ನಕಲಿ ಮಾಡಬಾರ್ದು, ಅಥವಾ ದುಷ್ಪ್ರಯೋಜನ ಮಾಡಬಾರ್ದು. Lack of punctuality means stealing other people's time. ಅದೇ ರೀತಿಯಾಗಿ ನಮಗೆ ಸರಿಯಾದಂತ ಸಮಯ ಪ್ರಜ್ಞೆ ಇಲ್ಲದೆ ಹೋದರೆ, ಅಥವಾ ಅದರ ಕೊರತೆ ಇದ್ದರೆ, ನಾವು ಇತರರ ಸಮಯವನ್ನ ನಾವು ಕದಿಯುವಂತವರಾಗಿದ್ದೇವೆ. Like parking in no parking area means stealing public space. ಇನ್ನೊಂದು ಉದಾಹರಣೆ ಹೇಳೋದಾದ್ರೆ, ನೋ ಪಾರ್ಕಿಂಗ್ ಎಂಬುದಾಗಿ ಬೋರ್ಡ್ ಹಾಕಿರುವಂತ ಸ್ಥಳಗಳಲ್ಲಿ ನಾವು ಪಾರ್ಕ್ ಮಾಡಿದರೆ ನಾವು ಸಾರ್ವಜನಿಕ ಸ್ಥಳವನ್ನ ನಾವು ಕದೀತಾ ಇದ್ದೇವೆ. So getting involved in gossip means stealing other people's reputation. ಉದಾಹರಣೆಗೆ ನಾವು ಹರಟೆ ಮಾತುಗಳಲ್ಲಿ ಅಥವಾ ಚಾಡಿ ಹೇಳುವಂತ ಮಾತುಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ಇದ್ದಾರೆ, ನಾವು ಏನ್ ಮಾಡ್ತಾ ಇದ್ದೇವೆ, ಇತರ ಜನರ ಅವರ ಖ್ಯಾತಿಯನ್ನ ಅಥವಾ ಅವರ ವ್ಯಕ್ತಿತ್ವವನ್ನ ನಾವು ಕದೀತಾ ಇದ್ದೇವೆ. So now we have the white collar theft, stealing other people's ID and using it for personal benefit. ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡುತ್ತೇವೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಏನಿದೆ, ಅವನ ಐಡಿ ಏನಿದೆ, ಅವನ ಗುರುತು ಏನಿದೆ, ಅದನ್ನೇ ಕಳ್ಳತನ ಮಾಡುವಂತ ದಿನಮಾನಗಳಲ್ಲಿ ನಾವಿದ್ದೇವೆ. So then Prophet Malachi says, can a man rob God? Yes, by taking the tithes that belongs to God, using it for own personal use. ಪ್ರವಾದಿಯಾದಂತ ಮಲಾಕಿ ಈಗ ಕೇಳ್ತಾನೆ, ಒಬ್ಬ ಮನುಷ್ಯನು ದೇವರನ್ನು ದೋಚಬಹುದೇ? ಹೌದು, ದೇವರನ್ನು ಸಹ ಅವನು ದೋಚಬಹುದು. ಯಾವ ರೀತಿಯಾಗಿ? ದೇವರಿಗೆ ಕೊಡಬೇಕಾದಂತ ದಶಮಾಂಶವನ್ನು ಅವನು ಕೊಡದೆ ಹೋದರೆ ಅವನು ದೇವರಿಂದ ದೋಚುವಂತವನಾಗಿದ್ದಾನೆ. So then we come to the do not bear false witness. ನಾವು ನೋಡ್ತೇವೆ 9ನೇ ಒಂದು ದಶಾಜ್ಞೆ, ಅದರಲ್ಲಿ ದಶಾಜ್ಞೆಯಲ್ಲಿ 9ನೇದು ಅದೇನೆಂದರೆ, ನಾವು ಸುಳ್ಳು ಸುದ್ದಿಗಳನ್ನ, ವದಂತಿಗಳನ್ನ ಅಥವಾ ಅಭಿಪ್ರಾಯಗಳನ್ನ ಅಥವಾ ಸುಳ್ಳುಗಳನ್ನ ನಾವು ಹೇಳಬಾರ್ದು. So we cannot be a false witness against others. ನಾವು ಇನ್ನೊಬ್ಬ ವ್ಯಕ್ತಿಗೆ ನಾವು ಒಬ್ಬ ಸುಳ್ಳು ಸಾಕ್ಷಿಯಾಗಿ ನಾವು ನಿಲ್ಲಬಾರ್ದು. So today we see false news, fake news, false narratives and everything in the social media. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಿನ ರೀತಿಯಾಗಿ ಇವತ್ತು ಫೇಕ್ ನ್ಯೂಸ್ ಅಂದ್ರೆ ನಕಲಿ ಸುದ್ದಿಗಳನ್ನ, ಈ ರೀತಿಯಾಗಿ ನಕಲಿ ಅಭಿಪ್ರಾಯಗಳನ್ನ ಈ ರೀತಿಯಾಗಿ ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. So if you forward some information without verification, that means we are indulging in false witness. ಉದಾಹರಣೆಗೆ ನಾವು ನಮಗೆ ವಾಟ್ಸ್ಆಪ್ ನಲ್ಲಿ ಬರುವಂತ ಸಂದೇಶಗಳಾಗಿರ್ಬೋದು, ಈ ಸಂದೇಶಗಳನ್ನ ನಾವು ಫಾರ್ವರ್ಡ್ ಮಾಡುವಾಗ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಪರಿಶೀಲನೆ ಮಾಡದೆ ಹೋದರೆ ನಾವು ಸುಳ್ಳನ್ನ ಹರಡಿಸುವಂತವರಾಗಿದ್ದೇವೆ. So in the ministry, people can give exaggerated reports. If 10 people are baptized, they can say 100 people are baptized. If 1,000 people attend a meeting, they will say 1 lakh people attend the meeting. So this is telling lies, false witness. ಸೇವೆಯಲ್ಲಿ ಸಹ ನಾವು ನೋಡ್ತೇವೆ. ಉದಾಹರಣೆಗೆ ಒಂದು ಕಡೆ ಸೇವೆಯಲ್ಲಿ 10 ಜನ ದೀಕ್ಷಾ ಸ್ನಾನ ಹೊಂದಿದರೆ ಅವರು ರಿಪೋರ್ಟ್ ಕಳಿಸುವಾಗ, ವರದಿಗಳನ್ನ ಕಳಿಸುವಾಗ 100 ಜನ ದೀಕ್ಷಾ ಸ್ನಾನ ಹೊಂದಿದ್ರು ಎಂಬುದಾಗಿ ಹೇಳ್ಬೋದು. ಅಥವಾ 1000 ಜನ ಅವರ ಕೂಟಕ್ಕೆ ಬಂದಿದರೆ, ಜನ ಸೇರಿ ಬಂದಿದರೆ ಅದನ್ನ ಹೆಚ್ಚು ಸಂಖ್ಯೆಯಲ್ಲಿ ಅದನ್ನ ಹೆಚ್ಚಳಪಡಿಸಿಕೊಂಡು ಈ ರೀತಿಯಾಗಿ ತಮ್ಮ ಸೇವೆ ಕುರಿತಾಗಿ ಹೆಚ್ಚಳಪಡಿಸಿಕೊಂಡು ಉತ್ಪ್ರೇಕ್ಷಿತವಾದಂತ ವರದಿಗಳನ್ನ ನೀಡುವುದನ್ನು ನಾವು ನೋಡ್ತೇವೆ. ಇದು ಸಹ ಸುಳ್ಳು ಸಾಕ್ಷಿಯಾಗಿ. So there are people who falsify even history. So they try to rewrite history with a false
understanding or false misinterpretation. ಅದೇ ಸಮಯದಲ್ಲಿ ನಾವು ನೋಡ್ತೇವೆ ಕೆಲವರು ಇತಿಹಾಸದಲ್ಲಿ ನಡೆದಂತ ಘಟನೆಗಳನ್ನ ಸುಳ್ಳು ಎಂಬುದಾಗಿ ಅದನ್ನ ವಾದಿಸುವಂತವರು ಅಥವಾ ಅದನ್ನ ಸುಳ್ಳಾಗಿ ಪ್ರಸ್ತುತಪಡಿಸುವಂತವರು ಸಹ ಇರುವುದನ್ನ ನಾವು ಕಾಣ್ತೇವೆ. ಇದು ಸಹ ಸುಳ್ಳು ಸಾಕ್ಷಿಯಾಗಿದೆ. They call it as alternate history or alternate news. ಇದನ್ನ ಅವರು ಪರ್ಯಾಯವಾದಂತ ಒಂದು ಇತಿಹಾಸ ಅಥವಾ ಪರ್ಯಾಯವಾದಂತ ಒಂದು ಸುದ್ದಿ ಎಂಬುದಾಗಿ ಹೇಳಿ ಅದನ್ನ ಅವರು ವಾದಿಸ್ತಾರೆ. So false advertisement, like medical professionals say he can heal cancer or he can heal corona by giving false advertisements. ಕೆಲವೊಂದು ಸುಳ್ಳಾದಂತ ಈ ಒಂದು ಜಾಹೀರಾತುಗಳನ್ನ ಕೊಟ್ಟು ಅವರ ಔಷಧಿ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಅದು ಈ ಒಂದು ಕೊರೋನಾ ರೋಗವನ್ನ ಅಥವಾ ಕ್ಯಾನ್ಸರ್ ರೋಗಗಳನ್ನ ಗುಣಪಡಿಸುವಂತದ್ದು ಎಂಬುದಾಗಿ ಹೇಳ್ಕೊಂಡು ಅವರು ಸುಳ್ಳು ಅಭಿಪ್ರಾಯಗಳನ್ನ ಸುಳ್ಳು ಸುದ್ದಿಗಳನ್ನ ಹರಡಿಸ್ತಾರೆ. Satan is the father of lies. ಸೈತಾನನು ಸುಳ್ಳಿನ ತಂದೆಯಾಗಿದ್ದಾನೆ. So if you speak or involve in lies, that means we become his children. ಅದರಿಂದ ನಾವು ಸುಳ್ಳಿಗೆ ನಾವು ಒಳಪಡಿಸಿಕೊಂಡು ನಾವು ಸುಳ್ಳಾಡುವವರಾಗಿದ್ದರೆ ನಾವು ಆತನ ಸೈತಾನನ ಮಕ್ಕಳಾಗ್ತೇವೆ. Lord Jesus Christ said, I am the truth. The word of God is truth. Holy Spirit is the spirit of truth. So we have to always speak the truth. ಯೇಸು ಸ್ವಾಮಿ ಹೇಳಿದನು, ನಾನೇ ಸತ್ಯವಾಗಿದ್ದೇನೆ, ದೇವರ ವಾಕ್ಯವು ಸತ್ಯವಾಗಿದೆ, ಪವಿತ್ರ ಆತ್ಮನು ಸತ್ಯವಾಗಿದ್ದಾನೆ. ಆದ್ರಿಂದ ನಾವು ಸತ್ಯ ದೇವರನ್ನ ಹಿಂಬಾಲಿಸುವಂತವರಾಗಿರ್ಬೇಕು. So the 10th commandment forbids covetousness. 10ನೆಯ ದಶಾಜ್ಞೆ ಅದೇನಂದ್ರೆ ನಾವು ದುರಾಸೆ ಪಡಬಾರ್ದು ಅಥವಾ ಅತಿಯಾಶೆ ಪಡಬಾರ್ದು. So covetousness is being attracted or develop a liking or a desiring to possess something or somebody that does not belong to us. ದುರಾಶೆಯು ಅದು ನಾವು ಆಕರ್ಷಿತವಾಗುವುದು ಯಾವುದೇ ಒಂದು ವಸ್ತುಗೆ ಅಥವಾ ನಮಗೆ ಸೇರದೇ ಇರುವಂತ ಅಥವಾ ಯಾರ್ದೋ ಆಗಿರ್ಬೋದು, ಯಾವುದನ್ನಾದ್ರೂ ಆಗಿರ್ಬೋದು, ಅದನ್ನ ನಾವು ಇಷ್ಟಪಟ್ಟು ನಾವು ಅದನ್ನ ಹೇಗಾದ್ರೂ ಮಾಡಿ ನಾವು ಅದನ್ನ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಬಯಸುವಂತ ಆ ಒಂದು ಯೋಚನೆ ಏನಿದೆ, ಆ ಒಂದು ಹಂಬಲ ಏನಿದೆ, ಅದನ್ನ ನಾವು ದುರಾಸೆ ಎಂಬುದಾಗಿ ಹೇಳ್ಬೋದು. Maybe we are looking at a new Audi car which looks very beautiful and fantastic. ಬಹುಶಃ ನಾವೊಂದು ಹೊಸ ಆಡಿ ಕಾರನ್ನ ನಾವು ನೋಡ್ತಾ ಇದ್ದೇವೆ, ಬಹಳ ಆಕರ್ಷಿತವಾಗಿ ಬಹಳ ನಮ್ಮ ಕಣ್ಣುಗಳನ್ನ ರಂಜಿಸುವಂತ ಒಂದು ಸುಂದರವಾದಂತ ಒಂದು ಕಾರ್ ಆಗಿದೆ. It is okay to admire the car. It is good, it is beautiful, it is lovely, the features are good. ಹೌದು, ನಾವು ನೇರವಾಗಿ ಅದನ್ನ ನೋಡುವಾಗ ಇದು ಬಹಳ ಉತ್ತಮವಾದಂತ ಒಂದು ವಾಹನ, ಅದರಲ್ಲಿ ಬಹಳ ಉತ್ತಮವಾದಂತ ಒಂದು ಫೀಚರ್ಗಳಾಗಿರ್ಬೋದು, ಅದರಲ್ಲಿರುವಂತ ಸೌಲಭ್ಯಗಳಾಗಿರ್ಬೋದು, ಇದನ್ನ ನಾವು ನೋಡಿ ಅದು ಉತ್ತಮವಾದಂತ ಒಂದು ಗುಣಲಕ್ಷಣಗಳನ್ನ ನಾವು ಮೆಚ್ಚಬಹುದು. But when we think we have to possess it by hook or crook or by any way, by any means, then we are seduced by covetousness. ಆದರೆ ಈ ಆಡಿ ಕಾರನ್ನ ನಾವು ಏನಾದರೂ ಮಾಡಿ, ಹೇಗಾದರೂ ಮಾಡಿ, ತಲೆ ಕೆಳಗೆ ಮಾಡಿ ಅಥವಾ ಯಾವುದೋ ರೀತಿಯಲ್ಲಿ ಏನೇನೋ ಮಾಡಿಕೊಂಡು ನಾವು ಹೇಗಾದರೂ ಮಾಡಿ ಅದನ್ನ ನಮ್ಮ ಸ್ವಾಧೀನಪಡಿಸ್ಕೊಳ್ಬೇಕು, ನಾವು ಅದನ್ನ ತೆಗೆದುಕೊಳ್ಳಲೇಬೇಕು ಎಂಬುದಾಗಿ ನಾವು ಮಾಡುವಂತ ಹತಾಶೆಯ ಪ್ರಯತ್ನಗಳು ಅದು ನಮ್ಮಲ್ಲಿರುವಂತ ದುರಾಶೆಯನ್ನ ತೋರಿಸುವಂತದ್ದಾಗಿದೆ. So when we have that covetousness and greed, we may get a possessive spirit. I should own it. ಹಾಗೆ ನಮ್ಮಲ್ಲಿ ಈ ಒಂದು ದುರಾಸೆಯು ಮೂಡಿ ಬರುವಾಗ ನಾವು ನಮ್ಮ ಸ್ವಾಮ್ಯದ ಮನೋಭಾವ ಅಥವಾ ನಾವು ಆ ಒಂದು ವಸ್ತುವನ್ನ ನಾವು ಹೇಗಾದರೂ ಮಾಡಿ ನಾವು ವಶಪಡಿಸಿಕೊಳ್ಳಬೇಕೆಂಬಂತ ಆ ಒಂದು ಹಂಗಿನಲ್ಲಿ ನಮ್ಮ ಆ ಒಂದು ಆತ್ಮವು ಅದು ನಾವು ನೋಡ್ತೇವೆ ಪಡ್ಕೊಳ್ಳೇಬೇಕು ಎಂಬಂತ ಆ ಒಂದು ಆತ್ಮದೊಂದಿಗೆ, ಆ ಒಂದು ಹಠದೊಂದಿಗೆ ನಾವು ಬದಲಾಗ್ತೇವೆ. So advertisers use this covetousness and greed to make people buy. ಹೀಗೆ ನಾವು ನೋಡ್ತೇವೆ ಬಹಳ ಸಾಮ್ಯವಾಗಿ ಈ ಜಾಹೀರಾತುಗಳನ್ನ ಮಾಡುವಂತವರು, ಈ ಅಡ್ವರ್ಟೈಸ್ಮೆಂಟ್ ಮಾಡುವಂತವರು,
ಅವರು ಹೆಚ್ಚಾಗಿ ಈ ರೀತಿಯಾಗಿ ಜನರಲ್ಲಿ ಆ ಒಂದು ಆಕರ್ಷಣೆಯನ್ನ, ಅವರಲ್ಲಿ ಈ ಒಂದು ಆಸೆಯನ್ನ ಅವರು ಮೂಡಿಸುವುದನ್ನ ನಾವು ನೋಡ್ತೀವಿ. So greed drives sales like owner's pride, neighbor's envy. ಹೀಗೆ ಈ ಒಂದು ಹೇಳಿಕೆ ಏನಿದೆ, ಈ ದುರಾಶೆಗೆ ಸಂಬಂಧಪಟ್ಟವಾಗಿ ಒಂದು ಹೇಳಿಕೆ ಅದೇನೆಂದ್ರೆ ಮಾಲೀಕರ ಹೆಮ್ಮೆ, ನೆರೆಹೊರೆಯವರ ಅಸೂಯೆ ಎಂಬುದಾಗಿ. So if you want some car, or if you want some fridge or some AC, it is your pride, but you will make your neighbor's envy. ಹೀಗೆ ನೀವು ಒಂದು ಹೊಸ ಗಾಡಿ ಆಗಿರ್ಬೋದು, ವಾಷಿಂಗ್ ಮಿಷಿನೋ, ಟಿವಿನೋ ಏನೋ ಆಗಿರ್ಬೋದು, ಇದನ್ನ ನೀವು ಖರೀದಿ ಮಾಡಿಕೊಳ್ಳುವಾಗ ನೀವು ಅದನ್ನ ನೀವು ಮಾಲೀಕರಾಗಿ ನೀವು ಅದನ್ನ ಬಹಳ ಹೆಮ್ಮೆ ಪಡ್ತೀರಿ ಆ ಒಂದು ವಸ್ತುವಿನ ಮೇಲೆ. ಆದ್ರೆ ನಿಮ್ಮ ನೆರೆಯವರು ಅದನ್ನ ನೋಡುವಾಗ ನಿಮ್ಮ ಮೇಲೆ ಅವರು ಅಸೂಯೆ ಪಡ್ತಾರೆ. So you don't buy it for your own use or utility value, but to make your neighbor envious. ಆದ್ರಿಂದ ನೀವು ಈ ವಸ್ತುಗಳನ್ನೆಲ್ಲ ನಿಮ್ಮ ಸ್ವ ಉಪಯೋಗಕ್ಕೋಸ್ಕರವಾಗಿ ಅಥವಾ ನಿಮ್ಮ ಬಳಕೆಗೋಸ್ಕರವಾಗಿ ನೀವು ಅದನ್ನ ಖರೀದಿ ಮಾಡ್ತಾ ಇಲ್ಲ. ಬದಲಾಗಿ ನಿಮ್ಮ ನೆರೆಯವರು ನಿಮ್ಮನ್ನ ನೋಡಿ ಅವರು ಹೊಟ್ಟೆ ಕಿಚ್ಚು ಪಡಬೇಕು ಅಥವಾ ಅವರು ಅಸೂಯೆ ಪಡಬೇಕು, ಅದಕ್ಕೋಸ್ಕರವಾಗಿ ನೀವು ಅದನ್ನ ಖರೀದಿ ಮಾಡ್ತೀವಿ. So covetousness is made as a status symbol. ಆದ್ರಿಂದ ದುರಾಸೆಯು ಇವತ್ತು ಒಂದು ಸಾಮಾಜಿಕ ನೆಲೆಯಲ್ಲಿ ಅದನ್ನ ಒಂದು ಸ್ಟೇಟಸ್ ಆಗಿ ಬದಲಾಯಿಸಲಾಗಿದೆ. But Christian spirituality is expressed in contentment. Godliness with contentment is great gain. ಆದರೆ ಕ್ರೈಸ್ತತ್ವದಲ್ಲಿ ನಾವು ನೋಡುವ ಕ್ರೈಸ್ತ ಆಧ್ಯಾತ್ಮಿಕತೆಯು ಅದು ನಮ್ಮ ಸಂತೃಪ್ತಿಯಲ್ಲಿ ವ್ಯಕ್ತವಾಗುವಂತದ್ದಾಗಿದೆ. So godliness with contentment is great gain. ಆದ್ದರಿಂದ ಆಧ್ಯಾತ್ಮಿಕವಾಗಿ ನಾವು ಸಂತೃಪ್ತಿ ಪಡೆದುಕೊಳ್ಳುವಾಗ ಅದು ನಾವು ದೇವರಲ್ಲಿ ಬಹಳಷ್ಟು ವಿಷಯಗಳನ್ನ ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. So the 10 commandments were declared by God, and the whole nation of Israel heard it. ಹೀಗೆ ಈ 10 ಆಜ್ಞೆಗಳು ಅದು ದೇವರಿಂದ ಪ್ರಕಟಪಡಿಸಲ್ಪಟ್ಟದಾಗಿತ್ತು. ಇಡೀ ಇಸ್ರಾಯೇಲ್ ಜನರು ಅದನ್ನ ಕೇಳಿದರು. So they were overwhelmed by thunders, lightnings, and the trumpet sound and the smoke. ಹೀಗೆ ನಾವು ನೋಡ್ತೇವೆ, ದೇವರ 10 ಆಜ್ಞೆಗಳನ್ನ ಕೊಡುವಾಗ ಸೀನಾಯಿ ಬೆಟ್ಟದ ಮೇಲೆ ದೇವರ ಸಾನ್ನಿಧ್ಯದಿಂದ ಗುಡುಗು, ಮಿಂಚು, ತುತ್ತೂರಿಯ ಶಬ್ದ ಮತ್ತು ಬೆಟ್ಟದಿಂದ ದೇವರ ಆ ಒಂದು ಹೊಗೆ ಈ ರೀತಿ ತುಂಬಿಕೊಂಡು ದೇವರ ಪ್ರಸನ್ನತೆ ನೋಡಿದಾಗ ಇಸ್ರಾಯೇಲ್ ಜನರು ನಡುಗಿದರು. They could not bear the presence of God. They said, God, don't speak with us. Let Moses speak with us. ದೇವರ ಈ ಭಯಂಕರವಾದಂತ ಪ್ರಸನ್ನತೆಯನ್ನ ನೋಡಿ ಅವರು ಭಯಭ್ರಾಂತರಾಗಿ, ದೇವರೇ ನೀನ್ ನಮ್ಮ ಸಂಗಡ ಮಾತನಾಡ್ಬೇಡ್ರಿ, ನಮಗೆ ನೀನು ಮೋಶೆಯನ್ನು ಕಳಿಸು, ಮೋಶೆಯ ಮುಖಾಂತರವಾಗಿ ನಮ್ಮ ಹತ್ರ ಮಾತಾಡು ಎಂಬುದಾಗಿ ಹೇಳ್ತಾರೆ. So Moses taught them to respect, regard, and honor the Lord. ಹೀಗೆ ಮೋಶೆ ಅವರಿಗೆ ದೇವರನ್ನ ಗೌರವಿಸುವುದಕ್ಕೆ, ಸನ್ಮಾನಿಸುವುದಕ್ಕೆ ಕಲಿಸಿಕೊಡುವುದನ್ನ ನಾವು ನೋಡ್ತೇವೆ. So John the Apostle writes, the perfect love of God casts out all negative aspects of fear. ಹೀಗೆ ನಾವು ನೋಡ್ತೇವೆ ಯೋಹಾನ ಸುವಾರ್ತೆಯಲ್ಲಿ ಪರಿಪೂರ್ಣವಾದಂತ ಪ್ರೀತಿಯು ಭಯದ ಎಲ್ಲ ನಕಾರಾತ್ಮಕವಾದಂತ ಅಂಶಗಳನ್ನ ತೆಗೆದು ಹಾಕುವಂತದ್ದಾಗಿದೆ. So when God's love fills our heart through the Spirit of God, we don't need to have a negative fear like the Israelite had. ಆದ್ರಿಂದ ದೇವರ ಪರಿಪೂರ್ಣವಾದಂತ ಪ್ರೀತಿಯು ನಮ್ಮ ಹೃದಯಗಳನ್ನ ಸಂಪೂರ್ಣವಾಗಿ ಆವರಿಸಿಕೊಳ್ಳುವಾಗ ನಾವು ದೇವರಲ್ಲಿ ಯಾವುದೇ ರೀತಿಯಾದಂತ ನಕಾರಾತ್ಮಕವಾದಂತ ಭಯವನ್ನ ಹೊಂದಬೇಕಾಗಿಲ್ಲ, ಇಸ್ರಾಯೇಲ್ ಜನರಿಗೆ ಇದ್ದ ಹಾಗೆ. And God drew Moses or asked Moses to come near him. ನಾವು ನೋಡ್ತೇವೆ, ದೇವರು ಮೋಶೆಗೆ ಆಜ್ಞಾಪಿಸ್ತಾನೆ, ದೇವರ ಸಮೀಪಕ್ಕೆ ಅವನು ಬರುವಂತೆ ದೇವರು ಅವನಿಗೆ ಅಪ್ಪಣೆ ಮಾಡ್ತಾನೆ. Moses was not perfect, but God accepted him by his grace. ಮೋಶೆ ಒಬ್ಬ ಪರಿಪೂರ್ಣವಾದಂತ ಒಬ್ಬ ವ್ಯಕ್ತಿ ಆಗಿರ್ಲಿಲ್ಲ, ಆದ್ರೆ ದೇವರು ತನ್ನ ಕೃಪೆಯಿಂದ ಮೋಶೆಯನ್ನ ಸ್ವೀಕರಿಸುವುದನ್ನು ನಾವು ನೋಡ್ತೇವೆ. So now the nation of Israel has experienced God
they should not make gods of silver and gold. ಹೀಗೆ ಇಡೀ ಇಸ್ರಾಯೇಲ್ ಜನರು ದೇವರನ್ನ ಅವರು ತಮ್ಮ ಜೀವಿತದಲ್ಲಿ ಅವರು ಅನುಭವಿಸಿದವರಾಗಿದ್ದಾರೆ. ಆದ ಕಾರಣ ಅವರು ಯಾವುದೇ ಕಾರಣಕ್ಕೂ ಬೆಳ್ಳಿಯಿಂದಾಗಲಿ ಚಿನ್ನದಿಂದಾಗಲಿ ತಮಗೋಸ್ಕರವಾಗಿ ವಿಗ್ರಹಗಳನ್ನ ಮಾಡಿಕೊಳ್ಳಬಾರದು. That God commanded Moses to make altars. ದೇವರು ಮೋಶೆಗೆ ಯಜ್ಞವೇದಿಯನ್ನ ಬಲಿಪೀಠವನ್ನ ಮಾಡುವುದಕ್ಕೆ ಆಜ್ಞಾಪಿಸುವುದನ್ನು ನಾವು ನೋಡ್ತೇವೆ. Because God knew Israel would break the law and there was a need for sacrifice and atonement. ಯಾಕಂದ್ರೆ ದೇವರಿಗೆ ಮುಂಚಿತವಾಗಿ ತಿಳಿದಿತ್ತು ಇಸ್ರಾಯೇಲರು ದೇವರ ಆಜ್ಞೆಗಳನ್ನ ಮೀರ್ತಾರೆ ಎಂಬುದಾಗಿ. ಆದ್ದರಿಂದ ಅವರಿಗೆ ಪ್ರಾಯಶ್ಚಿತವಾಗಿ ಬಲಿಯನ್ನ ಸಮರ್ಪಿಸಬೇಕಾಗಿ ಬರುತ್ತದೆ ಎಂಬಂತ ಮುಂದಾಲೋಚನೆ ದೇವರಿಗೆ. The altar should not be made by hewn stone. ಆದ್ರಿಂದ ಈ ಒಂದು ಬಲಿಪೀಠವನ್ನ ಅವರು ಕೆತ್ತಿದ ಕಲ್ಲಿನಿಂದ ಅವರು ಮಾಡಬಾರದಾಗಿತ್ತು. The glory should not go to the designer or builder of the altar, but only God. ಆದ್ರಿಂದ ಈ ದೇವರ ಮಹಿಮೆಯು ಈ ಒಂದು ಯಜ್ಞವೇದಿಯನ್ನ ರೂಪಿಸಿದವನಿಗಾಗ್ಲಿ ಅಥವಾ ಕಟ್ಟಿದವನಾಗ್ಲಿ ಯಾವುದೇ ರೀತಿಯಾಗಿ ಅವನನ್ನ ಹೆಚ್ಚಳಪಡಿಸಬಾರದಾಗಿತ್ತು. ಅದು ಸಂಪೂರ್ಣವಾಗಿ ಆ ಮಹಿಮೆ ಆ ಘನತೆ ದೇವರಿಗೆ ಮಾತ್ರ ಸಲ್ಲಬೇಕಾಗಿದೆ. The altar should not have steps so that the priest have to climb, exposing his legs. ಈ ಒಂದು ಯಜ್ಞವೇದಿಗೆ ಮೆಟ್ಟಿಲುಗಳು ಇರಬಾರ್ದಾಗಿತ್ತು. ಯಾಕಂದ್ರೆ ಈ ಯಾಜಕರು ಅಥವಾ ಪುರೋಹಿತರು ತಮ್ಮ ಕಾಲುಗಳನ್ನ ಪಡಿಸುತ್ತಾ ಹತ್ತಬೇಕಾಗ್ತಿತ್ತು. Later, when the altars with steps were built, the priests were instructed or commanded to wear linen undershorts. ನಾವು ನೋಡ್ತೇವೆ ಅದಾದ ನಂತರ ಮೆಟ್ಟಿಲುಗಳನ್ನ ಹೊಂದಿದಂತ ಈ ಒಂದು ಯಜ್ಞವೇದಿಯನ್ನ ಕಟ್ಟುವುದಕ್ಕೆ ದೇವರು ಆಜ್ಞಾಪಿಸಿದಾಗ ಮಹಾಯಾಜಕರು ಅವರು ನಾರುಮಡಿಯ ಬಟ್ಟೆಗಳನ್ನ ಅವರು ತಮ್ಮ ಒಳಭಾಗಗಳನ್ನ ಅವರು ಪ್ರದರ್ಶಿಸದ ಹಾಗೆ ಅವುಗಳನ್ನ ಧರಿಸಿಕೊಳ್ಳಬೇಕಾಗಿತ್ತು. So the oral agreement was not enough. God commanded Moses to write all the words of God. ಹೀಗೆ ಮೌಖಿಕವಾದ ಒಪ್ಪಂದ ಸಾಕಾಗಿರ್ಲಿಲ್ಲ, ಅಂದ್ರೆ ಮಾತಿನಲ್ಲಿ ಕೊಡುವಂತ ಒಪ್ಪಂದ ಸಾಕಾಗಿರ್ಲಿಲ್ಲ. ಮೋಶೆಯು ದೇವರ ಎಲ್ಲಾ ಮಾತುಗಳನ್ನ ಅವನು ಬರೆಯಬೇಕಾಗಿತ್ತು. The written covenant was sealed with the blood. ಹೀಗೆ ಬರೆದು ಕೊಡಲ್ಪಟ್ಟಂತ ಒಡಂಬಡಿಕೆಯು ರಕ್ತದಿಂದ ಮುದ್ರೆ ಹಾಕಲ್ಪಟ್ಟದಾಗಿತ್ತು. So that means there was a sacrifice and the blood was collected and some was sprinkled on the written covenant and other half was sprinkled on the people. ಹೀಗೆ ಬಲಿಯನ್ನ ಕೊಡಲಾಯಿತು. ಆ ಬಲಿಯ ರಕ್ತದಿಂದ ಬಂದಂತ ಆ ಬಲಿಯಿಂದ ಬಂದಂತ ರಕ್ತವನ್ನ ತೆಗೆದು ಅರ್ಧ ರಕ್ತವನ್ನ ಯಜ್ಞವೇದಿಯ ಮೇಲೆ ಮತ್ತು ಅರ್ಧ ರಕ್ತವನ್ನ ಜನರ ಮೇಲೆ ಸಿಂಪಡಿಸಲಾಗಿತ್ತು. ಈ ರೀತಿಯಾಗಿ ಆ ಒಂದು ಒಡಂಬಡಿಕೆ ಮೇಲೆ ಒಂದು ರಕ್ತದಿಂದ ಮುದ್ರೆ ಹಾಕಲ್ಪಡಲಾಗಿತ್ತು. So the new covenant, which is an everlasting covenant, is sealed with the blood of Lord Jesus Christ. ಹೀಗೆ ಹೊಸ ಒಡಂಬಡಿಕೆಯ ಆ ಒಂದು ಒಡಂಬಡಿಕೆ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಅದು ಮುದ್ರಿಸಲ್ಪಟ್ಟದಾಗಿದೆ. So then after the covenant, Lord had feast with some of the people of God. ಹೀಗೆ ಈ ಒಡಂಬಡಿಕೆಯ ನಂತರ ನಾವು ನೋಡ್ತೇವೆ ಕೆಲವು ಜನರ ಇಸ್ರಾಯೇಲ್ ಮುಖ್ಯಸ್ಥರ ಒಟ್ಟಿಗೆ ದೇವರು ಒಂದು ಔತಣದಲ್ಲಿ ಪಾಲ್ಗೊಳ್ಳುವುದನ್ನು ನಾವು ನೋಡ್ತೇವೆ. All Israel had to stand beyond the boundary and elders can go little further and Moses and Joshua can go little more further, but only Moses could go into God's presence. ಹೀಗೆ ಈ ಒಂದು ಹಬ್ಬದಲ್ಲಿ ಈ ಒಂದು ಔತಣದಲ್ಲಿ ಇಸ್ರಾಯೇಲರೆಲ್ಲರೂ ಗಡಿಯಾಚೆ ನಿಲ್ಲಬೇಕಾಗಿತ್ತು. ಆದರೆ ಇಸ್ರಾಯೇಲ್ ಹಿರಿಯರು ಅವರು ಸ್ವಲ್ಪ ಹತ್ತಿರ ಆ ಒಂದು ಬೆಟ್ಟದ ಸ್ವಲ್ಪ ಹತ್ತಿರ ಹೋಗ್ತಾ ಇದ್ರು. ಮೋಶೆ ಮತ್ತು ಯೆಹೋಶುವ ಇನ್ನೂ ಸ್ವಲ್ಪ ಮುಂದೆ ಹೋದರು. ಆದರೆ ಮೋಶೆ ಮಾತ್ರ ದೇವರ ಸನ್ನಿಧಿಗೆ ಹತ್ತಿರವಾಗಿ ನಿಂತಿದ್ದನು. But as New Testament believers, cleansed by the blood of Jesus Christ, we have access to the Father. ಆದರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದ ನಾವು, ಆತನ ರಕ್ತದಿಂದ ತೊಳೆಯಲ್ಪಟ್ಟಂತ ನಾವು ಇವತ್ತು ಆತನ ಅತಿ ಪರಿಶುದ್ಧ ಸ್ಥಳಕ್ಕೆ ನಮಗೆ ಅವಕಾಶವು ಕೊಡಲ್ಪಟ್ಟದಾಗಿದೆ. So we saw the scenario at Mount Sinai.
ಅದರಿಂದ ಇಲ್ಲಿ ನಾವು ನೋಡ್ತೇವೆ ಈ ಸೀನಾಯಿ ಪರ್ವತದಲ್ಲಿ ಯಾವ ರೀತಿಯಾಗಿ ದೇವರು ಮಾತನಾಡಿದನು ಎಂಬುದಾಗಿ. So we saw the 10 commandments. ನಾವು 10 ಆಜ್ಞೆಗಳನ್ನ, ದಶ ಆಜ್ಞೆಗಳನ್ನ ನೋಡ್ಕೊಂಡ್ವಿ. And the covenant was sealed with the blood. ಮಾತ್ರವಲ್ಲದೆ ಒಡಂಬಡಿಕೆಯು ಅದು ದೇವರ ರಕ್ತದಿಂದ ದೇವರು ಮುದ್ರೆ ಹಾಕುವುದನ್ನ ನಾವು ನೋಡ್ತೇವೆ. So then they had feast. ಅದಾದ ನಂತರ ಅವರು ಹಬ್ಬವನ್ನು ಆಚರಿಸುವುದನ್ನು ನಾವು ನೋಡ್ತೇವೆ. So now the commandment or the law is written in our hearts. ಈಗ ದೇವರ ಆಜ್ಞೆಗಳು ಅದು ನಮ್ಮ ಹೃದಯದಲ್ಲಿ ಬರೆಯಲ್ಪಟ್ಟವುಗಳಾಗಿವೆ. We are sealed with the blood of Jesus Christ. ನಾವು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಮುದ್ರಿಸಲ್ಪಟ್ಟವರಾಗಿದ್ದೇವೆ. And we are invited to the feast in heaven, the supper of the marriage of the Lamb. ಅಷ್ಟು ಮಾತ್ರವಲ್ಲದೆ ಪರಲೋಕದಲ್ಲಿ ಯಜ್ಞದ ಕುರಿಮಾರಿಯಾದ ಆತನ ಔತಣಕ್ಕೆ ನಾವೆಲ್ಲರೂ ಆಹ್ವಾನಿಸಲ್ಪಟ್ಟವರಾಗಿದ್ದೇವೆ. Let us close our eyes and pray. ನಾವು ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. Thank you, Lord, for speaking with us today. ತಂದೆ, ಇವತ್ತು ನಮ್ಮ ಸಂಗಡ ನೀನು ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರ. The majestic, glorious appearance in Mount Sinai. ನಿನ್ನ ಮಹಿಮೆಯುಳ್ಳಂತ ಭಯಂಕರವಾದಂತ ಆ ಒಂದು ಪ್ರತ್ಯಕ್ಷತೆ, ಸೀನಾಯಿ ಪರ್ವತದ ಮೇಲಿದ್ದಂತ ನಿನ್ನ ಪ್ರತ್ಯಕ್ಷತೆಗಾಗಿ ಸ್ತೋತ್ರ. So the Holy God gave the 10 commandments to make covenant with people. ಪರಿಶುದ್ಧನಾದಂತ ದೇವರು ಇಸ್ರಾಯೇಲ್ ಜನರೊಟ್ಟಿಗೆ ಆತನು ಒಡಂಬಡಿಕೆಯನ್ನ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ 10 ಆಜ್ಞೆಗಳನ್ನ ಕೊಟ್ಟನು. Thank you, Lord, for writing your laws in our hearts. ನಮ್ಮ ಹೃದಯಗಳ ಮೇಲೆ ನಿನ್ನ ಆಜ್ಞೆಗಳನ್ನ ನೀನು ಬರೆದು ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Thank you, Lord, for Jesus Christ who died on the cross and sealed a new covenant with his own blood. ಹೌದು ಸ್ವಾಮಿ, ಯೇಸು ಕ್ರಿಸ್ತನ ಮೂಲಕವಾಗಿ, ಹೌದು ಕರ್ತನೆ, ಕಲ್ವಾರಿ ಶಿಲುಬೆಯ ಮೂಲಕವಾಗಿ ಹೊಸ ಒಡಂಬಡಿಕೆಯನ್ನು ನಮ್ಮ ಹೃದಯಗಳಲ್ಲಿ ಆತನ ರಕ್ತದ ಮೂಲಕವಾಗಿ ನೀನು ಮುದ್ರಿಸದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. Thank you, Lord, for inviting us into your presence and also to the supper of the marriage of the Lamb. ಹೌದು ಕರ್ತನೆ, ನಿನ್ನ ಆ ಒಂದು ಯಜ್ಞದ ಕುರಿಮರಿ ಆದಾತನ ಔತಣಕ್ಕೋಸ್ಕರವಾಗಿ ನಮ್ಮನ್ನ ಕರ್ತನೆ ನೀನು ಆಹ್ವಾನವನ್ನ ನೀಡಿರುವುದಕ್ಕಾಗಿ ಸ್ತೋತ್ರ. In Jesus' name we pray. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್.